ಸಿದ್ದರಾಮಯ್ಯ ಕುರ್ಚಿ ತ್ಯಾಗ ಈ ವಿಚಾರ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಅದರಲ್ಲೂ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ರಾಜಕೀಯವಾಗಿ ದೊಡ್ಡ ಅಲೆಯನ್ನೇ ಎಬ್ಬಿಸ್ತಾ ಇದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ಲಿ ಅಂತ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಟೀಮ್ ಕೌಂಟರ್ ಅನ್ನ ಕೊಟ್ಟಿದೆ. ಸ್ವಾಮೀಜಿ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಸಿಎಂ ಸ್ಥಾನ ಯಾರು ಬಿಟ್ಟು ಕೊಡೋದಕ್ಕೆ ಹೋಗ್ತಾರೆ ರೀ? ಚಂದ್ರಶೇಖರ್ ಸ್ವಾಮೀಜಿಗಳು ಅವರ ಸ್ಥಾನವನ್ನ ಬಿಟ್ಟು ಕೊಡ್ತಾರಾ? ನೇರವಾದಂತ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜಣ್ಣ. ಇಲ್ಲಿ ನಾನೇ ಸ್ವಾಮೀಜಿ ಆಗ್ತೀನಿ, ಸ್ಥಾನವನ್ನ ಬಿಟ್ಟು ಕೊಡ್ತಾರಾ ಅಂತ ರಾಜಣ್ಣ ಕೇಳಿದ್ದಾರೆ. ನಾನು ಕಾವಿ ಬಟ್ಟೆ ಹಾಕಿಕೊಳ್ತೇನೆ, ಸ್ಥಾನ ಬಿಟ್ಟು ಕೊಡ್ತಾರಾ? ಅವರು ಬಿಟ್ಟು ಕೊಡಲ್ಲ, ಇವರು ಬಿಟ್ಟು ಕೊಡಲ್ಲ. ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸ್ವಾಮೀಜಿಗಳು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಗೊತ್ತಿಲ್ಲ. ಅವರು ಸದುದ್ದೇಶದಿಂದ ಹೇಳಿದ್ದಾರೋ ದುರುದ್ದೇಶದಿಂದ ಹೇಳಿದ್ದಾರೋ ಗೊತ್ತಿಲ್ಲ ಅಂತೇಳಿ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸ್ವಾಮೀಜಿ ಹೇಳಿಕೆ ಸರಿ ತಪ್ಪು ಅಂತ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಹೋಗೋದಿಲ್ಲ. ದೇಶದಲ್ಲಿ ಎಲ್ಲಾದರೂ ಇದೆಯಾ ಅಧಿಕಾರ ಬಿಟ್ಟು ಬಾರಪ್ಪ ಅಧಿಕಾರ ನಡೆಸು ಅಂತ ಆ ರೀತಿ ಉದಾಹರಣೆ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ರಾಜಣ್ಣ. ದೇಶದಲ್ಲಿ ಇದೆಯಾ ಇಂಥ ಒಂದು ಉದಾಹರಣೆ? ಹಾಗೆ ನೋಡಿದರೆ ಸೋನಿಯಾ ಗಾಂಧಿ ಒಬ್ಬರೇ ನನಗೆ ಪ್ರಧಾನಮಂತ್ರಿ ಹುದ್ದೆ ಬೇಡ ಅಂತ ಹೇಳಿದ್ರು. ಬೇರೆಯವರಿಗೆ ಬಿಟ್ಟು ಕೊಟ್ಟಿರುವ ಇತಿಹಾಸ ಇಲ್ಲ. ಅವರನ್ನ ಬಿಟ್ಟರೆ ಸಿಎಂ ಸ್ಥಾನ ಖಾಲಿ ಇಲ್ಲ, ಈಗ ಭರ್ತಿ ಮಾಡೋಕ್ಕೆ DCM ಸ್ಥಾನ ಖಾಲಿ ಇದೆ, ಅದನ್ನು ಭರ್ತಿ ಮಾಡಲಿ ಅಂತೇಳಿ ರಾಜಣ್ಣ ಮತ್ತೊಂದು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DCM ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ ಮುಂದೆ ಮಾತನಾಡಿದರೆ ಪ್ರಚಾರ ಸಿಗುತ್ತೆ ಅಷ್ಟೇ ಎಂಬ DCM DKಶಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜಣ್ಣ. ಆಯಿತು, ಪ್ರಚಾರಕ್ಕೆ ಅಂತ ಅವರು ಅಂದುಕೊಳ್ಳಲಿ, DK ಶಿವಕುಮಾರ್ ಹೇಳಿದ ಹಾಗೆ ನಡೆದುಕೊಳ್ಳಬೇಕು ಅಂತ ನನಗೆ ಇಲ್ಲ. ನನಗೆ ಸ್ವಂತ ಬುದ್ಧಿ ಇದೆ, ನನಗೆ ಅನಿಸಿದಂತೆ ನಾನು ಹೇಳ್ತೇನೆ, ನಾನು ಪ್ರಚಾರಕ್ಕಾಗಿ ಮಾತನಾಡ್ತೇನೆ ಅಂತ ಅವರು ಹೇಳಿಕೊಳ್ಳಲಿ ಬಿಡಿ ಅಂತ ಹೇಳಿ ಕೂಡ ರಾಜಣ್ಣ ಅಂದಿದ್ದಾರೆ. ನಾನೇನು ಆ ರೀತಿ ನಡ್ಕೊಂಡಿಲ್ಲ, ಮೀಡಿಯಾದವರು ನೀವೇ ಬರೆದಿದ್ದೀರಿ, ನಾನು ಮಾತನಾಡಿದ್ದೇನೆ, ಅದನ್ನು ಸರಿ ತಪ್ಪು ಯಾವ ರೀತಿ ಅರ್ಥ ಮಾಡಿಕೊಳ್ತಾರೋ ಮಾಡಿಕೊಳ್ಳಲಿ ಅಂತ ಕೂಡ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನೀವು ಕಾವಿಯನ್ನು ಬಿಟ್ಟು ಕೊಡ್ತೀರಾ, ನಾನು ಕಾವಿಯನ್ನು ಹಾಕ್ಕೊಳ್ತೀನಿ ಅಂತೇಳಿ. ಖಾದಿಯನ್ನು ತೊರೆದು ಕಾವಿಯನ್ನು ತೊಟ್ಟುಕೊಳ್ಳೋದು ಅಷ್ಟು ಸುಲಭನಾ ಅಂತ ಪ್ರಶ್ನೆ ಮೂಡುತ್ತೆ. ಕಾವಿಗೆ ಅದರದ್ದೇ ಆಗಿರ್ತಕ್ಕಂಥ ಅತ್ಯುನ್ನತವಾದಂಥ ಹಿನ್ನೆಲೆ ಇದೆ, ಸಂಸ್ಕೃತಿ ಇದೆ. ಎಲ್ಲರೂ ಮನಸ್ಸಿಗೆ ಬಂದ ಹಾಗೆ ಕಾವಿ ಹಾಕಿಕೊಳ್ಳೋದಕ್ಕಾಗೋದಿಲ್ಲ. ಹಾಗಿದ್ರೆ ರಾಜಣ್ಣ ಈಗ ಹೇಳಿಕೆಯನ್ನು ಕೊಡೋದಕ್ಕೆ ಸ್ವಾಮೀಜಿ ಅವರು ಕೊಟ್ಟಂತ ಹೇಳಿಕೆ ಏನಾಗಿತ್ತು? ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದೇನು ಮೊದಲು ಅದನ್ನು ನೋಡೋಣ. ಅದಾದ ಮೇಲೆ ರಾಜಣ್ಣ ಏನಂದಿದ್ದಾರೆ ಅದನ್ನು ಗಮನಿಸೋಣ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಸಿಎಂ ಆಗಲಿ ಅಂತ ಬಹಿರಂಗವಾದಂಥ ಹೇಳಿಕೆಯನ್ನ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಿದ್ರು. DKಶಿಗೆ ಸಿಎಂ ಕುರ್ಚಿ ಬಿಟ್ಟು ಕೊಡಬೇಕು ಅಂತ ಹೇಳಿ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ DK ಶಿವಕುಮಾರ್ ಸಿಎಂ ಆಗ್ತಾರೆ. ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು. ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಆಗಿದ್ರೆ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ನೀವು ದಯವಿಟ್ಟು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಸಿದ್ದರಾಮಯ್ಯ ಧರ್ಮವಂತ ಆಗಿದ್ರೆ ಕುರ್ಚಿಯನ್ನ ಬಿಟ್ಟುಕೊಡ್ತಾರೆ. DK ಶಿವಕುಮಾರ್ ಪಕ್ಷ ಸಂಘಟನೆಯನ್ನ ಮಾಡಿದ್ದಾರೆ, ಹಣವನ್ನ ಖರ್ಚು ಮಾಡಿದ್ದಾರೆ, ಓಡಾಡಿದ್ದಾರೆ. ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು. DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಿದ್ದಾರೆ ಅಂತ ಹೇಳಿ ಕೂಡ ಚಂದ್ರಶೇಖರ್ ಸ್ವಾಮೀಜಿ ಹೇಳಿದ್ದಾರೆ. ನ್ಯೂಸ್ 18 ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂಥ ಸ್ವಾಮೀಜಿ DK ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಸಿದ್ದರಾಮಯ್ಯನವರು ಅಂತ ಮತ್ತೊಂದು ಬಾರಿ ಒತ್ತಡವನ್ನು ಹಾಕಿದ್ದಾರೆ. ನೋಡೋಣ. ಖಂಡಿತ ಆಗಬೇಕು. ಯಾಕೆ ಅಂದರೆ ಬಹಳ ವರ್ಷದಿಂದ ಅವ್ರು ಆಗಬೇಕಾದದ್ದಿದೆ, ಅದು ಇನ್ನೂ ಆಗಿಲ್ಲ. ಈ ವರ್ಷ ಬಂದಿರೋದು ಕಾಂಗ್ರೆಸ್ಸು ಅಧಿಕಾರಕ್ಕೆ 135 ಸೀಟು,
ಮತ್ತು ದುಡ್ಡು ಖರ್ಚು ಮಾಡಿರೋದು ಡಿ ಕೆ, ಓಡಾಡಿರೋದು ಡಿ ಕೆ, ಮತ್ತು ಅವ್ರಿಗೆ ಆಗಬೇಕಾದದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಸಿದ್ದರಾಮಯ್ಯನವರು ಆಗಲೇ ಅನುಭವಿಸಿರೋದ್ರಿಂದ ಮನಸ್ಸು ಮಾಡಿ ಇವರು ಆಗಲಿ, ಇವ್ರಿಗೂ ಒಳ್ಳೆಯದಾಗಲಿ ಅಂತ ಉದಾರ ಮನೋಭಾವನೆ ಬಂದು ಅವರನ್ನು ಮಾಡಬೇಕು. ಒಂದು ಸಮಾಜದ ಪ್ರಮುಖ ನಾಯಕರು ಅನ್ನೋದು ಒಂದು, ಮತ್ತೊಂದು ಮತ್ತೆ ಯಾತಕ್ಕೋಸ್ಕರ ಅವ್ರು ಮಾಡಬೇಕು ಅಂತ ತಾವು ಹೇಳ್ತೀರಿ. ಸಮಾಜದ್ದು ಅಂತಲ್ಲ, ಅವ್ರು ಕಷ್ಟಪಟ್ಟಿರೋದ್ರಿಂದ ಅವ್ರಿಗೂ ಮಾಡಬೇಕು ಅಂತ. ಈಗ ದುಡ್ಡು ಖರ್ಚು ಮಾಡಿರೋದು, ಓಡಾಡಿರೋದು, ಎಲ್ಲ ಮಾಡಿರೋದು ಅವರು, ಸಂಘಟನೆ ಮಾಡಿರೋದು ಡಿ ಕೆ ಅವರು. ಆದ್ದರಿಂದ ಅವರು ಧರ್ಮವಾಗಿ ಆಗಬೇಕು ಅಂತ ಹೇಳ್ತಕ್ಕಂಥ. ನಿಮ್ಮ ಆಗ್ರಹಕ್ಕೆ ಅವ್ರು ಮಣಿತಾರೆ ಅಂತ ವಿಶ್ವಾಸ ಇದೆಯಾ ತಮಗೆ ಅಂತ? ಅದು ನಮಗೆ ಗೊತ್ತಿಲ್ಲ. ನಾವು ದೇವ್ರ ಪ್ರಾರ್ಥನೆ ಮಾಡಿ ಹೇಳೋದು, ಅವನು ಭಗವಂತ ನಿಶ್ಚಯ ಏನಿದೆಯೋ ಅದು ಅವ್ರಿಗೆ ಮಾಡಿಕೊಡೋದ್ರಿಂದಾಗಿ ಸಮುದಾಯಕ್ಕೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಷ್ಟು ಅನುಕೂಲ ಆಗ್ಬೋದು ಅಂತ ಹೇಳ್ತೀರಾ? ಅದು ಗೊತ್ತಿಲ್ಲ. ನೀವು ಸಮುದಾಯ ಅಂತ ಯಾಕೆ ಹೇಳ್ತೀರಾ? ಯಾಕಂದ್ರೆ ಅವರು ಕುಲ್ಕ ಯಾವುದೇ ಸಮುದಾಯ ಅಂತ ಹೇಳ್ತಿಲ್ಲ, ಸಮುದಾಯದ ನಾಯಕರು ಅನ್ನೋ ಕಾರಣಕ್ಕೋಸ್ಕರವಾಗಿ ತುಂಬಾ ಜನರು ಅವ್ರ ಅಭಿಮಾನಿಗಳು ಕೂಡ ಕೇಳುವಂಥದ್ದು. ಅದಕ್ಕೋಸ್ಕರ ಅಲ್ಲ, ನಾವು ಸಮುದಾಯ ಅಂತ ಹೇಳೋದಿಲ್ಲ. ಅವ್ರು ಧರ್ಮದ ಕೆಲಸ ಮಾಡಿದ್ದಾರೆ, ಅವ್ರು ಆಗಬೇಕಾದದ್ದು ಧರ್ಮ ಅಂತ. ಯಾವಾಗ ಬಿಟ್ಕೊಡ್ಬೋದು ಅಂತ ಏನಾದರೂ ನಿಮಗೆ ಅನಿಸುತ್ತಾ? ಗೊತ್ತಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ಅಂದರೆ ಅವ್ರು ನಿಜವಾಗ್ಲೂ ಧರ್ಮವಂತರಾದರೆ ಬಿಟ್ಕೊಡ್ತಾರೆ. ಈ ವರ್ಷದ ಅಂದರೆ 2.5 ವರ್ಷ ಆದಮೇಲೆ ಹೇಳ್ತೀರಾ ಅಥವಾ ಈಗಲೇನು ಬಿಟ್ಕೊಡಿ ಅಂತ ಹೇಳ್ತೀರಾ? ಈಗಲೇ ಬಿಟ್ಕೊಡ್ಬೇಕಲ್ವಾ? 2.5 ವರ್ಷ ಇರಲಿ, ಈಗಲೇ ಬಿಟ್ಕೊಡ್ಬೇಕಾಗಿತ್ತು. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಪರವಾಗಿ ಕಾಂಗ್ರೆಸ್ ಆಗಲಿ ಸಿದ್ದರಾಮಯ್ಯ ಅವರು ಹೇಳ್ತಕ್ಕಂಥ ನಡ್ಕೊಂಡಿಲ್ಲ ಅಂದರೆ ಸಮುದಾಯ ಯಾವ ರೀತಿಯಾಗಿ ತಮ್ಮ ನಿಲುವು ತಿಳಿಸಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸಂದರ್ಭ ತಕ್ಕಂತೆ ಅದು ಆ ಸಮಯದಲ್ಲಿ ಏನಾಗ್ತದೆ ನೋಡಬೇಕು. ಇದಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತು. ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಸಂಘಟನೆಯಲ್ಲಿ ಕೆಲಸ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ 7.5 ವರ್ಷ ಅಲ್ಲ, ಈಗಲೇ ಅಧಿಕಾರವನ್ನು ಬಿಟ್ಕೊಡ್ಬೇಕು. ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಅಧಿಕಾರವನ್ನು ಅನುಭವಿಸಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡಲೇ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅನ್ನೋ ಮಾತನ್ನು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಮಾತನ್ನು ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡ್ತಾರೆ ಅನ್ನೋ ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸುನೀಲ ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು. ಇನ್ನು ಸ್ವಾಮೀಜಿ ಒತ್ತಡಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವೂ ಹೈಕಮಾಂಡ್ ಅನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಕೂಡ ಸಿದ್ದರಾಮಯ್ಯ ಹೇಳಿರುವಂಥದ್ದು. ನಾನು ಏನನ್ನೂ ಮಾತನಾಡೋದಿಲ್ಲ, ಕೊಂಚ ಬೇಸರದಿಂದಲೇ ಹೊರಟಿದ್ದಾರೆ ಈ ಒಂದು ಹೇಳಿಕೆಯನ್ನ ಕೊಟ್ಟು ಸಿಎಂ ಸಿದ್ದರಾಮಯ್ಯ. ಸ್ವಾಮೀಜಿ ಅವರು ಕೂಡ ಒಂದು ಆಗ್ರಹವನ್ನು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇಲ್ಲಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಆ ತರ ನಡ್ಕೊಳ್ಳೋದು. ಸಮುದಾಯಕ್ಕೊಂದು ಡಿಸಿಎಂ ಅಂತ ಹೇಳಿ ಬರ್ತಾ ಇದ್ದಾರೆ, ಅದು ಅವಶ್ಯಕತೆ ಇದೆಯಾ ಸರ್? ಈಗ ಏನಾಗುತ್ತೆ ಸರ್? ಆಗುತ್ತಾ? ಡಿಸಿಎಂ ಸಿಎಂ ಪಟ್ಟ ಕೇಳ್ತಿದ್ದಾರೆ ಸರ್, ಅಂದ್ರೆ ಹೈಕಮಾಂಡ್ ನಿರ್ಣಯ ಏನ್ ಹೈಕಮಾಂಡ್ ತೀರ್ಮಾನ ಸ್ವಾಮೀಜಿ ಅವರು ಕೂಡ ಒಂದು ಆಗ್ರಹವನ್ನು ಮಾಡಿ. ಇನ್ನು ಕೆ ಎನ್ ರಾಜಣ್ಣ ಏನ್ ಮಾತನಾಡ್ತಿದ್ದಾರೆ ನೋಡೋಣ. ಮೂರಷ್ಟೇ ಅವ್ರು ಹೇಳಿದ್ದನ್ನ ಅವ್ರಿಗೆ ನೆನಪಿಸಿದ್ದೀನಿ, ನಂದೇನಲ್ಲ ಅದು. ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ? ಆದಷ್ಟು ಬೇಗ ಅದನ್ನು ಮಾಡಕ್ಕೆ ಹೇಳಿ ಅಂತ ಹೇಳ್ತಿದ್ದಾರೆ ಸರ್. ಯಾರು ಮಾಡ್ಲಿ, ಮಾಡ್ಬೇಕು. ಯಾರೇ ಹೇಳಿದ್ರು ಏನಂತ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾಡ್ಬಿಡ್ಲಿ, ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಈಗ ಮತ್ತೆ ಸುಮ್ಮನೆ ಹೇಳ್ಕೊಂಡು ಓಡಾಡ್ಕೊಂಡು ಅಂತ. ನೋಡಿ, ನಾನೇನ್ ಹೇಳ್ಬೇಕು ಅದು ಹೇಳಿದ್ದೀನಿ. ಕೇಳೋದು ಬಿಡೋದು ಹೈಕಮಾಂಡ್ನವ್ರು ಸೇರಿದ್ದು, ಹೈಕಮಾಂಡ್ನವ್ರು ಮಾಡೋರು ತಾನೆ. ಚುನಾವಣೆ ಆಗ್ತಿದಂಗೆ ನೆನ್ನೆ ಕಾಂಗ್ರೆಸ್ ಶಾಸಕ ಚನ್ನಗಿರಿ ಶಾಸಕರು ಹೇಳ್ತಾರೆ ಸಿಎಂ ಸ್ಥಾನ ಬಿಟ್ಕೊಂಡು ಹೇಳಿ ಹೇಳಿದ್ದಾರೆ. ಯಾಕೆ ಸರ್ ಈ ಚರ್ಚೆ ಇದಕ್ಕಿದ್ದಂಗೆ ಇಷ್ಟು ಮುನ್ನಡೆಗೆ ಬರ್ತಾ ಇದೆ? ಈಗ ಮುನ್ನಡೆಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲಾರ ಮುಂದೆ ಮೈಕ್ ಇಟ್ಕೊಂಡು ಹೋಗ್ತೀರಾ, ಅವ್ರವ್ರು ಹೇಳ್ತಾರೆ ಅಷ್ಟೇ. ನೀವು ಎಡ್ಕೊಂಡು ಹೋಗ್ತೀರಾ, ಶಬ್ದವೇ ಬರಲ್ಲ ಅದು. ಅಲ್ಲ, ಇಡೀ ಮಾತಾಡೋದು ನಾವು ಇರೋದು ಹೇಳಿದ್ದೀನಿ ನಾನು. ನಮ್ದೇನು ನನ್ನ ಅಭಿಪ್ರಾಯ, ಇನ್ನೊಬ್ರ ಅಭಿಪ್ರಾಯ ಇಲ್ಲ. ಆದರೆ ಇನ್ನೊಂದು ನಿಮಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ. ನಾನು ಹೇಳಲಿ, ಇನ್ನೊಬ್ರು ಹೇಳಲಿ, ಏನಾರ ಹೇಳಲಿ, ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ. ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತೀವಿ. ನಡೀರಿ, ಸಾಕು, ಊಟ ಮಾಡಿ ನಡೀರಿ. 3 ಗಂಟೆ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮ್ಮ ರಾಜಣ್ಣ ಕೊಟ್ಟಂತ ಹೇಳಿಕೆ ಇದು. ಮೈಕ್ನ ಹಿಡಿತೀರಿ ಮಾತನಾಡ್ತಾರೆ ಅಂತ ಹೇಳಿ. ನಾವು ಮೈಕನ್ನು ಹಿಡಿತೀವಿ, ಮಾತನಾಡುವಂಥ ಸಂದರ್ಭದಲ್ಲಿ ವ್ಯವಧಾನ, ಚಿಂತನೆ, ಯಾವ ಮಾತುಗಳನ್ನು ಆಡಬೇಕು, ಏನು ಆಡಬಾರ್ದು, ಅದನ್ನಂತೂ ನಾವು ಹೇಳ್ಕೊಡೋದಕ್ಕಾಗೋದಿಲ್ಲ ಅಲ್ವಾ ರಾಜಣ್ಣ ಅವರೇ? ನೀವು
ಮಾಧ್ಯಮದವರನ್ನೇ ಹೇಳ್ತೀರಿ, ನೀವು ಮೈಕ್ ಹಿಡ್ತೀರಿ, ಎಲ್ಲರೂ ಮಾತನಾಡ್ತಾರೆ ಅಂತೇಳಿ. ಮೈಕ್ ಹಿಡಿದಾಕ್ಷಣ ನೀವೊಬ್ಬ ಜವಾಬ್ದಾರಿತ ಸಚಿವರಿದ್ದೀರಿ ಅಂತೇಳಿ ಮೈಕನ್ನು ಹಿಡಿದಿರ್ತೀವಿ. ಮೈಕನ್ನು ಹಿಡಿದಿದ್ದೀವಿ ಅಂತೇಳಿ ಮನಸ್ಸಿಗೆ ಬಂದಿದ್ದೆಲ್ಲ ಮಾತನಾಡಿದ್ರೆ ಅದಕ್ಕೆ ಜವಾಬ್ದಾರಿ ನಾವಾ ನೀವಾ? ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ನಾನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಯಾರು ಬಿಟ್ಕೊಡಕ್ಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿತ್ತ? ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ಎಸ್ ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ನಾನು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಇನ್ನು 10 ವರ್ಷ ರೀ, 5 ವರ್ಷಕ್ಕೆ ಅಂತ ತೆಗಿತೀನಿ. ಥ್ಯಾಂಕ್ ಯು. ನಾನು DCM ಆಕಾಂಕ್ಷಿ ಅಲ್ಲ. ಅಧ್ಯಕ್ಷಗಿರಿ ಹೈಕಮಾಂಡ್ ಅವ್ರು ಆಗೋದ್ರೆ ಆಗ್ತೀನಿ, ಮಂತ್ರಿಗಿರಿ ರಾಜೀನಾಮೆ ಕೊಡ್ತೀನಿ. ಕಾವಿ ಬಟ್ಟೆಯನ್ನು ಹಾಕೋದಕ್ಕೆ ಸಿದ್ಧ, ಬಿಟ್ಕೊಡ್ತೀರಿ ಏನಂತ ಹೇಳಿ. KN ರಾಜಣ್ಣ ಅವರೇ, ಕಾವಿ ಬಟ್ಟೆ ಅನ್ನುವಂಥದ್ದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲ. ಯಮ ನಿಯಮವನ್ನು ಪಾಲಿಸಬೇಕಾಗತ್ತೆ, ಆಯಾ ಮಠದ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಕಾವಿ ಬಟ್ಟೆ ಹಾಕುವಂಥದ್ದು ಆ ಗುರುವಿಗೆ ಅನಿಸ್ದಾಗ, ಈತ ನನ್ನ ಶಿಷ್ಯ ಆಗ್ಬೋದು, ಸನ್ಯಾಸಿ ಆಗ್ಬೋದು ಅಂತ ಅನಿಸ್ದಾಗ ಖಂಡಿತವಾಗಿ ದೀಕ್ಷೆಯನ್ನ ಕೊಡ್ತಾರೆ. ನೀವು ಖಂಡಿತವಾಗಿ ಪ್ರಯತ್ನವನ್ನ ಮಾಡಬಹುದು. ಖಾದಿಯನ್ನ ತೊರೆದು ಕಾವಿಯನ್ನ ಹಾಕಿಕೊಂಡು ಯಾಕೆ ಪ್ರಯತ್ನ ಮಾಡಬಾರ್ದು? ಮುಂದೊಂದು ದಿನ ನಿಮಗೂ ಕೂಡ ಅದೃಷ್ಟ ಇದ್ರೆ, ಅಥವಾ ನೀವು ಕೂಡ ಅತ್ಯುತ್ತಮ ಶಿಷ್ಯ ಆಗ್ತೀರಿ, ಆ ಒಂದು ಗುರು ಪರಂಪರೆಯನ್ನ ಮುನ್ನಡೆಸ್ತೀರಿ ಅಂದಾಗ ನಿಮಗೂ ದೀಕ್ಷೆಯನ್ನ ಕೊಡಬಹುದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅದಲ್ಲ. ಆದ್ರೆ ಅವ್ರು ಹೇಳ್ತಾ ಇರುವಂತದ್ದು, ನನಗೆ ನೀವು ಸ್ವಾಮೀಜಿಗಿರಿ ಬಿಟ್ಕೊಡಂದ್ರೆ ಬಿಟ್ಕೊಡ್ತೀರಾ? ನೀವು ಕೊಡೋದಿಲ್ಲ, ಹೀಗಾಗಿ CM ಸ್ಥಾನ ಹೇಗೆ ಬಿಟ್ಕೊಡಕ್ಕಾಗತ್ತೆ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಾಜಣ್ಣ ಅವರು. ಇನ್ನು ಈ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಶಾಮನೂರು ಶಿವಶಂಕರ ಇರ್ಬೋದು, ಅದೇ ರೀತಿಯಾಗಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಇರ್ಬೋದು, ಏನೆಲ್ಲ ಹೇಳಿದ್ದಾರೆ ಗಮನಿಸೋಣ. ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದು? ಬದಲಾವಣೆ ಚರ್ಚೆ ಯಾಕೆ ಬರ್ತಾ ಇದೆ? ಅದಾவது ಹೈಕಮಾಂಡ್ ಇದೆ ಮಾಡ್ತಾರೆ. ಸ್ವಾಮಿಗಳು ಹೇಳಿದ್ರು ಮಾಡೋದಿಲ್ಲ, ಯಾರು ಮಾಡೋದಿಲ್ಲ? ಹೈಕಮಾಂಡ್ ಅದಕ್ಕೆಲ್ಲ ಐತಿ, ಅವರು ಮಾಡ್ತಾರೆ. ಆಗಿನ ಪ್ರಕಾರ ನಡ್ಕೊಂತಾರೆ ಅವರು. ಹೈಕಮಾಂಡ್ ಐತಲ್ಲ, ಅದಕ್ಕೆಲ್ಲ ಯಾರು ಹೇಳಿದ್ರೆ ಏನು ನಡೆಯೋದಿಲ್ಲ, ಎಲ್ಲ ಹೈಕಮಾಂಡ್ ಅಪ್ಪ ಇರೋದು. ಅಷ್ಟೇ ತಾನೇ ಸ್ವಾಮೀಜಿಯವರು. ಆಯಿತು, ಅದು ಒಂದು ಕಾಲ ಬರುತ್ತೆ. ಬಟ್ ಹೈಕಮಾಂಡು ಶಾಸಕರು ತೀರ್ಮಾನ ಮಾಡುವಂಥದ್ದು. ಸ್ವಾಮೀಜಿಯವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. 2 ವರ್ಷ ಆದಮೇಲೆ ಚೇಂಜ್ ಆಗೋದಂತಿತ್ತು, ಆದರೆ ಇವಾಗಲೇ ಕೊಡ್ಬೇಕಂತ ಅವ್ರು ಹೇಳಿದ್ದಾರೆ ಸ್ವಾಮೀಜಿ. ಅದೆಲ್ಲ ನಮಗೆ ಒಂದು ಪಕ್ಷ ಇದೆ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಅದನ್ನು ಮೀರಿದಂಥ ಶಾಸಕರಿದ್ದಾರೆ. 2 ವರ್ಷಕ್ಕೋ 2.5 ವರ್ಷಕ್ಕೋ 1 ವರ್ಷಕ್ಕೋ ಅದೆಲ್ಲ ತೀರ್ಮಾನ ಮಾಡೋದು ಆ ವೇದಿಕೆಯಲ್ಲಿ ಮುಖ್ಯಮಂತ್ರಿಯವ್ರನ್ನ. ಇದನ್ನು ಈಗ ಸ್ವಾಮೀಜಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಬಿಟ್ಟರೆ. ಶಾಸಕರು ಕೂಡ ಇದ್ರ ಬಗ್ಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಹೇಳಿ, ಅವರವರು ಸ್ವಂತ ಅಭಿಪ್ರಾಯನ ಹೇಳಿದ್ದಾರೆ. ಅದು ತಪ್ಪೋ ಸರಿನೋ ನಿರ್ಧಾರ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ಅಲ್ಟಿಮೇಟ್ ಯಾರು ಎಷ್ಟೇ ಹೇಳಿದ್ರು ಪಕ್ಷವೇ ತೀರ್ಮಾನ ಮಾಡುತ್ತೆ. ಅದೇನೋ ಗಾದೆ ಹೇಳ್ತಾರಲ್ಲ, ಕರೆದು ಅದೇನೋ ಹಂಗಾಯ್ತು ಇದು ಕತೆ. ಸಿದ್ದರಾಮಯ್ಯನವರ ತಂತ್ರಕ್ಕೆ ಇದೊಂದು ಪ್ರತಿತಂತ್ರ ಅಷ್ಟೇ. ನಾನು ಜೀವಡ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತೇಳಿ. DK ಶಿವಕುಮಾರ್ ಅವರಿಗೆ ಅವರ ತಮ್ಮನ್ನ ಸೋಲನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವ್ರನ್ನ ಯಾರು ಸೋಲಿಸಿದ್ರು ಅಂತೇಳಿ DK ಶಿವಕುಮಾರ್ ಅವರಿಗೆ ಅರ್ಥ ಆಗ್ಬಿಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಇವತ್ತು ಈ ಒಂದು ಹೇಳಿಕೆಗಳು ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಕೌಂಟರ್, ಸಿದ್ದರಾಮಯ್ಯನವರು 3 ಉಪಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಹಿನ್ನೆಲೆ ಗಾಯಕರವರು. ಸಿದ್ದರಾಮಯ್ಯನವರು ಹಿನ್ನೆಲೆ ಗಾಯಕರಾಗಿ ಕಳೆದ 3-4 ತಿಂಗಳಿಂದನೂ ಈ ಹೇಳಿಕೆಗಳನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ಕೌಂಟ್ರಾಗಿ ಇವತ್ತು ಸಿದ್ದರಾಮಯ್ಯನವರು, ಅದು ಅವರು ಧರ್ಮಾತ್ಮರಾಗಿದ್ದರೆ ಹಂಗಾರೆ ಸಿದ್ದರಾಮಯ್ಯ ಏನು? ಇನ್ನು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಾವು ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ, ನಾವು ನೋಡಿದ್ವಿ ಇವತ್ತು ಚಂದ್ರಶೇಖರ್ ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವಾಕ್ ಸ್ವಾತಂತ್ರ್ಯವಿದೆ, ಸಂವಿಧಾನ ಕೊಟ್ಟಂತದ್ದು, ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಅವರಿಗೆ ತಿರುಗೇಟನ್ನ ಕೊಡುವಂತಹ ಭರದಲ್ಲಿ KN ರಾಜಣ್ಣ ಕೊಟ್ಟಂತ ಹೇಳಿಕೆ, ನಾನೂ ಸ್ವಾಮೀಜಿ ಆಗ್ತೀನಿ, ತಮ್ಮ ಸ್ಥಾನವನ್ನು ಅವ್ರು ಬಿಟ್ಟು ಕೊಡ್ತಾರಾ ಅಂತ ಹೇಳಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇಡೀ ಒಂದು ಸಮುದಾಯಕ್ಕೆ ಒಂದು ರೀತಿಯಿಂದ ಅವಮಾನವನ್ನ ಮಾಡಿದ್ರ K ರಾಜಣ್ಣ ಅಂತ ಈ ಹೇಳಿಕೆ ಮೂಲಕ?
ರಾಘವೇಂದ್ರ ಬಹಳ ಮುಖ್ಯವಾಗಿ ಇದಕ್ಕೂ ಮುಂಚಿತವಾಗಿ ಚಂದ್ರಶೇಖರನಾಥ ಸ್ವಾಮೀಜಿಯವರು ಅವರ ಅಭಿಪ್ರಾಯ ಅಷ್ಟೇ ಹೇಳಿಲ್ಲ. ಇವತ್ತು ನಡೆದಿರ್ತಕ್ಕಂಥದ್ದು ಕೆಂಪೇಗೌಡ ಜಯಂತಿ ಅಂದರೆ ಒಕ್ಕಲಿಗ ಸಮುದಾಯದ ಒಂದು ರೀತಿ ನಾಡ ಹಬ್ಬ. ಆ ಹಿನ್ನೆಲೆಯಲ್ಲಿ ಆ ಒಂದು ಸಮುದಾಯದ ಒಕ್ಕರಲ ಧ್ವನಿ ಎನ್ನುವಂಥ ನಿಟ್ಟಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿಯವರು ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ತಮ್ಮ ಸಮುದಾಯದ ಮನವಿಯನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ರೀತಿ ಟ್ಯಾಂಕ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ಹೆಜ್ಜೆ ಮುಂದುವಾಗಿ ಮಾತನಾಡಿರ್ತಕ್ಕಂಥ ಸಚಿವ KN ರಾಜಣ್ಣನವರು, ಹೌದ್ರಿ ಆಗ ಅಂತ ಹೇಳ್ಬಿಟ್ಟು ಬೇಕಾದವ್ರಿಗೆಲ್ಲ ಸ್ಥಾನ ಕೊಡೋದಕ್ಕಾಗುತ್ತಾ, ಮತ್ತೊಂದು ಕಡೆಗೆ ನಾನು ಏನೋ ಸ್ವಾಮೀಜಿ ಸ್ಥಾನ ನಾನು ತುಂಬ್ತೀನಿ ಅಂತೇಳಿ ಹೇಳಿದಾಕ್ಷಣ ಅವ್ರು ಬಿಟ್ಕೊಡೋದಕ್ಕೆ ಸಿದ್ಧನಾ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇದೀಗ ವಿವಾದಕ್ಕೆ ಎಡೆ ಮಾಡಿ ಕೊಟ್ರ ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಕಾವಿ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಸಹಜವಾಗಿ ಆ ಒಂದು ಸಮುದಾಯದ ಆಕ್ರೋಶಕ್ಕೆ ಗುರಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ KN ರಾಜಣ್ಣನವರು, ರೀ 5 ವರ್ಷ ಅಲ್ಲ ಮುಂದಿನ 10 ವರ್ಷದವರೆಗೂ ಕೂಡ ಅವರೇ CM ನಡ್ರಿ ಅಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ಟಿದ್ದಾಗಿದ್ದಲ್ಲಿ ನಾನು ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ನಾನು ನಿಭಾಯಿಸ್ತೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಿನ್ನೆಯಷ್ಟೇ ಅವರೊಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳಿತ್ತು ಅಂದರೆ, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು, KPCC ಅಧ್ಯಕ್ಷ ಸ್ಥಾನ ಲೋಕಸಭಾ ಚುನಾವಣೆವರೆಗೂ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯನ್ನು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ಒಂದು ವೇಳೆ ಹೆಚ್ಚುವರಿ DCM ಹುದ್ದೆ ಸೃಷ್ಟಿ ಮಾಡದೇ ಇದ್ದರೆ KPCC ಅಧ್ಯಕ್ಷ ಸ್ಥಾನವನ್ನಾದರೂ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪರೋಕ್ಷವಾಗಿ ಒತ್ತಾಯವನ್ನು ಮಾಡಿದರು. ಸೊ ಇದರಿಂದ ಕೆಂಡಾಮಂಡಲರಾಗಿರ್ತಕ್ಕಂಥ DK ಶಿವಕುಮಾರ್ ಅಂಡ್ ಟೀಮ್, KN ರಾಜಣ್ಣ ಸೇರಿದಂತೆ ಸಿದ್ದರಾಮಯ್ಯನವರ ಟೀಮ್ ವಿರುದ್ಧ ಒಂದು ರೀತಿ ಪರೋಕ್ಷವಾಗಿ ಟಾಂಗ್ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ನೀವು ಹೇಳಿದಾಗೆ ಕಾರ್ಯಕ್ರಮ ಇದ್ದಂಥದ್ದು ಬೆಂಗಳೂರಿನ ನಿರ್ಮಾತೃ ಆಗಿರ್ತಕ್ಕಂಥ ಮಹಾನ್ ಆಡಳಿತಗಾರ ಕೆಂಪೇಗೌಡ ಅವರ ಜಯಂತಿ ಇದ್ದದ್ದು ಸಂದರ್ಭ ಇವತ್ತು ಆಕ್ಚುಲಿ ಡಿಸ್ಕಸ್ ಆಗಬೇಕಾಗಿದ್ದಂಥ ವಿಚಾರ, ಅವರ ಯಾವ ರೀತಿ ಅಂತ ಕನಸನ್ನ ಕಂಡಿದ್ರು, ಹೇಗೆ ನಗರವನ್ನ ಕಟ್ಟರು. ಬೆಂಗಳೂರು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗೆಪಾಟ್ಲಿಗೆ ಈಡಾಗ್ತಾ ಇದೆ. ಒಂದು ಮಳೆ ಬಂದರೂ ಸರಿಯಾಗಿ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಹೀಗಾಗಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ವಿಚಾರ ಇರ್ಬೋದು ಅಥವಾ ಅವರ ಮಹಾನತೆ ಬಗ್ಗೆ ಇರಬೇಕಿತ್ತು, ಅದರ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದರೆ ಇಲ್ಲಿ ನಡೆದಂಥ ತಂತ್ರಗಾರಿಕೆ ಏನು ಅಂತ, ಯಾಕಂದ್ರೆ ಈಗ DCM ಅನ್ನ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಪರ ಇರ್ತಕ್ಕಂಥ ಅವರ ಬಣದ ಸಾಕಷ್ಟು ಸಚಿವರು ಶಾಸಕರು ಒತ್ತಾಯ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದನ್ನು ಗಮನಿಸ್ತಾ ಇದ್ದಾರೆ. ಇದರ ಹಿಂದೆ ಇರ್ತಕ್ಕಂಥ ತಂತ್ರಗಾರಿಕೆ ಮತ್ತು ಇದರಲ್ಲಿ DK ಶಿವಕುಮಾರ್ ಪಾತ್ರ ಏನಾದರೂ ಇದೆಯಾ ಅಂತ? 100ಕ್ಕೆ 100 ಇದೆ. ಇದು ಒಂದು ರೀತಿ ಪ್ರೀ ಪ್ಲಾನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಕೆಂಪೇಗೌಡ ಸಮುದಾಯದ ನಾಯಕ ಅಂತ ಕರೆಸಿಕೊಳ್ಳುವಂತ ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವ್ರನ್ನ ಆ ಒಂದು ಕಾರ್ಯಕ್ರಮದಿಂದ ದೂರ ಇಟ್ಟಿದ್ದು. ಮತ್ತೊಂದು ಕಡೆಯಾಗಿ ಕಂಠೀರವ ಕ್ರೀಡಾಂಗಣದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಈ ಒಂದು ಮುಂದಿನ ಮುಖ್ಯಮಂತ್ರಿ ಕೂಗನ್ನ ಅಲ್ಲಿ ಸಮುದಾಯದ ಒಂದು ಒಕ್ಕರಲ ಕೂಗು ಅನ್ನುವಂಥ ಬಿಂಬಿಸುವಂಥ ಒಂದು ಪ್ರಯತ್ನದ ಭಾಗವಾಗಿ DK ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಪ್ರೀ ಪ್ಲಾನ್ ಆಗಿ ಆಯೋಜನೆ ಮಾಡಿದ್ರು ಅನ್ನುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಅಭಿಪ್ರಾಯ. ಸೊ ಹೀಗಾಗಿಯೇ ಆ ಒಂದು ಸಮುದಾಯದ ಅಂದರೆ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಸಮುದಾಯದ ಸ್ವಾಮೀಜಿ ಆಗಿರ್ತಕ್ಕಂಥ ಚಂದ್ರಶೇಖರನಾಥ ಸ್ವಾಮೀಜಿಯವರ ಮೂಲಕವಾಗಿ ಆ ಒಂದು ವಿಷಯವನ್ನ ಅಂದರೆ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪ ಮಾಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸಹಜವಾಗಿ ಸ್ವಾಮೀಜಿಗಳು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಆ ಸಮುದಾಯದ ಕೂಗು ಅಂತ, ಅಂದರೆ ಆ ಸಮುದಾಯದ ಧ್ವನಿ, ಆ ಒಂದು ಸಮುದಾಯದ ಬಹುದಿನದ ಬೇಡಿಕೆ ಅನ್ನುವಂಥ ನಿಟ್ಟಲ್ಲಿ ಒಂದು ಸಂದೇಶ ಹೋಗುತ್ತೆ. ಅಂಥದ್ದೊಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನೆ ಮಾಡುವಲ್ಲಿ DK ಶಿವಕುಮಾರ್ ಅಂಡ್ ಟೀಮ್ ಸಕ್ಸಸ್ ಆಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಹೀಗಾಗಿ DK ಶಿವಕುಮಾರ್ ಅಂಡ್ ಟೀಮ್ ಮಾಡಿರ್ತಕ್ಕಂಥ ಈ ಒಂದು ತಂತ್ರಕ್ಕೆ ಪ್ರತಿತಂತ್ರ ಅನ್ನುವಂತೆ ಇವತ್ತು KN ರಾಜಣ್ಣನವರು ಮಾತನಾಡಿರುವಂಥದ್ದು. ಏನು ನೋಡ್ರಿ, 5 ವರ್ಷ ಅಲ್ಲ ಮುಂದಿನ 10 ವರ್ಷವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ ಅಂದ್ರೆ, ನೋಡಪ್ಪ ನೀನು ಉಪಮುಖ್ಯಮಂತ್ರಿಯಾಗೂ ಕೂಡ ಮುಂದುವರಿತಾ ಇದ್ಯಾ, ಮತ್ತೊಂದು ಕಡೆಗೆ 2 ಖಾತೆ ನಿಭಾಯಿಸ್ತಾ ಇದ್ಯಾ, KPCC ಅಧ್ಯಕ್ಷ ಸ್ಥಾನವೂ ನೀನೇ ಬೇಕು, ಯಾವ್ದಾದ್ರು ಒಂದು ಬಿಟ್ಕೊಡು ಅಂತದೊಂದು ಸಂದೇಶವನ್ನ ಇವತ್ತು KN ರಾಜಣ್ಣನವರು ರವಾನೆ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ವೀರಶೈವ ಲಿಂಗಾಯತರು ಒಂದ್ ಕಡೆಗೆ ದೆಹಲಿ ಮಟ್ಟದಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಇಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ KPCC ಅಧ್ಯಕ್ಷ ಸ್ಥಾನ ತೆಗೆಯೋದ್ರು ಅಂದ್ರೆ KPCC ಅಶೋಕ್ ಹೇಳಿದ್ರು ಅಂತ ಇಲ್ಲಿ ಕೇವಲ ಇವರು ಮಾತನಾಡ್ತಾ ಇದ್ದಾರೆ. ಹಿನ್ನೆಲೆ ಗಾಯಕರು ಮಾತ್ರ CM ಸಿದ್ದರಾಮಯ್ಯ ಅಂತ ಹೇಳಿ. ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ತಿಮ್ಮೇಗೌಡ. ಬೆಂಗಳೂರಿನಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಘಟನೆ ನಡೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. 6 ವರ್ಷದ ಮೊಮ್ಮಗಳ ಮೇಲೆ ತಾತನಿಂದಲೇ ಅತ್ಯಾಚಾರ ಅಂತಕ್ಕಂಥ ಆರೋಪ ಕೇಳಿ ಬಂದಿದೆ. ಬಾಲಕಿ ತಾಯಿ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಅತ್ಯಾಚಾರವನ್ನ ಎಸಗಿದಂಥ ತಾತ ಹಾಗೂ ಅಜ್ಜಿ, ಅತ್ತೆ ಎಲ್ಲರೂ ಪರಾರಿಯಾಗಿದ್ದಾರೆ ಅಂತ ಹೇಳಿ
ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಕ್ಕೋ ಅಜ್ಜಿ ಹಾಗೂ ಅತ್ತೆ ಕೂಡ ಪರಾರಿಯಾಗಿದ್ದಾರೆ. ಇನ್ನು ಎಸ್ಕೇಪ್ ಆಗೋದಕ್ಕೆ ಸಹಕಾರ ಮಾಡಿದಂಥ ಆರೋಪದಡಿಯಲ್ಲಿ ಬಾಲಕಿಯ ತಂದೆಯನ್ನು ಕೂಡ ಬಂಧನ ಮಾಡಿದ್ದಾರೆ. ತಾಯಿ ಕೆಲಸಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಹೇಯ ಕೃತ್ಯ ನಡೆದಿದೆ ಅಂತೇಳಿ ಆರೋಪ ಕೇಳಿಬಂದಿದೆ. ಇನ್ನು ಘಟನೆ ಬಗ್ಗೆ ಯಾರಿಗೂ ಹೇಳದಂತೆ ತಾಯಿಗೆ ಆಮಿಷವನ್ನು ಮನೆಯವರು ಒಡ್ಡಿದ್ರು ಅಂಥೇಳಿ, ಮನೆಯನ್ನು ಮೊಮ್ಮಗಳ ಹೆಸರಿಗೆ ಬರೀತೇವೆ, ಚಿನ್ನದ ಒಡವೆ ಕೊಡಿಸ್ತೇವೆ ಅಂತ ಕೂಡ ಹೇಳಿದ್ರು ಅಂಥೇಳಿ ತಾಯಿ ಆರೋಪವನ್ನು ಮಾಡಿದ್ದಾರೆ. ಇನ್ನು ಆಮಿಷಕ್ಕೆ ಒಪ್ಪದೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ತಾಯಿ. ಅತ್ಯಾಚಾರ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳಬೇಡಿ ಅಂತೇಳಿ ಅವರ ತಾಯಿಗೆ ಆಮಿಷ ಕೊಟ್ಟಂಥ ರೀತಿ ಅದು. ಮನೆಯನ್ನು ಮೊಮ್ಮಗಳ ಹೆಸರಿಗೆ ಬರಿತೀವಿ, ಚಿನ್ನವನ್ನು ಕೊಡ್ತೀವಿ ಅಂಥೇಳಿ ನನಗೆ ಆಮಿಷವನ್ನು ಒಡ್ಡಿದ್ರು ಅಂಥೇಳಿ ಈಗ ತಾಯಿ ಆರೋಪವನ್ನು ಮಾಡಿದ್ದಾರೆ. ಸದ್ಯ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಯಾವುದೇ ಆಮಿಷಕ್ಕೆ ಒಡ್ಡದೆ ತಾಯಿ ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಠಾಣೆಗೆ. ಅದಾದ ಬಳಿಕ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ ಅತ್ಯಾಚಾರಿಗಳು ಎಸ್ಕೇಪ್ ಆಗಿದ್ದಾರೆ. ಅವ್ರಿಗೆ ಎಸ್ಕೇಪ್ ಆಗೋದಕ್ಕೆ ಸಹಕಾರ ಮಾಡಿದ್ರು ಅಂತೇಳಿ ಬಾಲಕಿಯ ತಂದೆಯನ್ನು ಬಂಧಿಸಲಾಗಿದೆ. ಯಾವುದೇ ಆಮಿಷಕ್ಕೆ ಒಳಗಾಗದೆ ಅವರ ತಾಯಿ ದೂರನ್ನು ಕೊಟ್ಟಿರುವಂಥದ್ದು. ಸ್ವಂತ ಮಗಳ ಮೇಲೆ ಪುಟ್ಟ ಬಾಲಕಿ 6 ವರ್ಷ ಇಂಥ ಕೃತ್ಯ ನಡೆದಿದೆ ಅಂಥೇಳಿ ಗೊತ್ತಾದರೆ ಯಾವ ತಾಯಿಗೆ ಸಹಕರಿಸೋದಕ್ಕೆ ಸಾಧ್ಯ ಆಗುತ್ತೆ, ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಂಥದ್ದೇ ಆಮಿಷವನ್ನು ಒಡ್ಲಿ, ಯಾವುದಕ್ಕೂ ಕೂಡ ತಾಯಿ ಜಗ್ಗಿಲ್ಲ, ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಅತ್ಯಾಚಾರವನ್ನು ಎಸಗಿದಂಥ ಆರೋಪ ಹೊತ್ತಿರ್ತಕ್ಕಂಥ ತಾತ ಎಸ್ಕೇಪ್ ಆಗಿದ್ದಾನೆ. ಇನ್ನು ಶಿವಮೊಗ್ಗದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಾಜನೂರು ಬಳಿ ಇರತಕ್ಕಂಥ ಜಲಾಶಯ ತುಂಬಿರುವಂಥದ್ದು. ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. 588.24 ಮೀಟರ್ ಎತ್ತರವಿರ್ತಕ್ಕಂಥ ಈ ಡ್ಯಾಮ್ ರಾಜ್ಯದಲ್ಲಿಯೇ ಮೊದಲು ತುಂಬುವ ಅಣೆಕಟ್ಟು ಎಂಬ ಖ್ಯಾತಿಯನ್ನು ಕೂಡ ಪಡೆದುಕೊಂಡಿದೆ. ಈ ಬಾರಿ ಕೂಡ ಮೊದಲು ತುಂಬಿರೋದಿದೆ. ಈ ಜಲಾಶಯ ಮತ್ತೆ ಭರ್ತಿಯಾಗಿದೆ. ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವಂಥ ಜಲಾಶಯ ಇದು. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆಯ ಕಾರಣದಿಂದಾಗಿ ಜಲಾಶಯ ತುಂಬಿದೆ. ಸದ್ಯ 2 ಗೇಟ್ ಮೂಲಕ 1000 ಕ್ಯೂಸೆಕ್ನಷ್ಟು ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಒಳ ಹರಿವಿನಷ್ಟೇ ನೀರನ್ನು ನದಿಗೆ ಬಿಡ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ತುಂಗಾ ಡ್ಯಾಮ್ನಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಕೊರತೆ ಇಷ್ಟು ದಿನ ಕಾಡ್ತಾ ಇತ್ತು. ಈಗ ಶಿವಮೊಗ್ಗದಲ್ಲಿ ಒಂದಿಷ್ಟು ಮಳೆ ಆಗ್ತಾ ಇರೋದ್ರಿಂದ ಈಗ ಜೀವ ಜಲಗಳು ಅಂದರೆ ಏನು ಜಲಪಾತಗಳು ಏನಿದ್ವು ಅವೆಲ್ಲ ತುಂಬ್ತಾ ಇದ್ದಾವೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಮೊದಲ ತುಂಬಿರುವಂತಹ ಡ್ಯಾಮ್ ಏನಿದೆ ಗಾಜನೂರು ಡ್ಯಾಮು, ಆ ಗಾಜನೂರು ಡ್ಯಾಮ್ ಬಳಿ ಇದ್ದೇವೆ ನಾವು. ಈಗ ನೀವು ನೋಡ್ತಾ ಇರ್ಬೋದು ಗಾಜನೂರು ಡ್ಯಾಮ್ನಲ್ಲಿ ಈಗ ಜಲಾಶಯ ಭರ್ತಿಗೊಂಡಿದೆ. ಇದರಿಂದಾಗಿ ಈಗ ನೀರನ್ನು ಕೂಡ ಬಿಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಶಿವಮೊಗ್ಗದಲ್ಲಿ ಇರುವಂತಹ ಕುಡಿಯುವ ನೀರಿಗೆ ಇದೊಂದು ಅತ್ಯ ಮುಖ್ಯವಾದಂಥ ಜಲಾಶಯ ಅಂತ ಹೇಳ್ಬೋದು. ಏನು ಮಳೆ ಹೆಚ್ಚಾದ್ದರಿಂದ ಈಗ ಈ ಜಲಾಶಯಕ್ಕೆ ನೀರು ಬರ್ತಾ ಇದೆ. ಅದರಲ್ಲೂ ಕೂಡ ಶಿವಮೊಗ್ಗಕ್ಕೆ ನಿನ್ನೆವರೆಗೂ ಕೂಡ ಇಲ್ಲಿಗೆ ಒಂದು 4000 ಕ್ಯೂಸೆಕ್ ನೀರನ್ನು ಬರ್ತಾ ಇತ್ತು, ಒಳಹರಿವಿತ್ತು. ಈಗ ಅದಕ್ಕೂ ಜಾಸ್ತಿ ಆಗಿದ್ದರಿಂದ ಇವತ್ತಿಂದ 2 ಗೇಟ್ಗಳ ಮೂಲಕ ಏನು ನೀರನ್ನು ಹೊರಬಿಡೋದಕ್ಕೆ ಮಾಡ್ತಾ ಇದ್ದಾರೆ, ಅಂದರೆ ಬಿಡ್ತಾ ಇದ್ದಾರೆ. ಏನು ಇಷ್ಟು ದಿನ ಏನು ಕೇವಲ 5000 ಕ್ಯೂಸೆಕ್ಟನ್ನು ನೀರನ್ನು ಮಾತ್ರ ಹೊರಗೆ ಬಿಡಲಾಗ್ತಿತ್ತು. ಯಾಕೆಂದರೆ ಏನು ತುಂಬಿರೋದ್ರಿಂದ ಎಷ್ಟು ನೀರು ಬರ್ತಾ ಇತ್ತು ಅಷ್ಟನ್ನು ನೀರನ್ನು ಹೊರಗೆ ಬಿಡೋ ಕೆಲಸ ನಡೀತಾ ಇತ್ತು ತುಂಗಾ ನದಿಗೆ. ತುಂಗಾ ನದಿಯಿಂದ ಈಗ ಶಿವಮೊಗ್ಗದ ನಗರದೊಳಗೆ ನೀರು ಈಗ ಹರಿದು ಹೋಗ್ತಾ ಇದೆ. ಶಿವಮೊಗ್ಗದ ಏನು 2-3 ತಾಲೂಕುಗಳಿಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಡುವಂಥದ್ದು, ಕೃಷಿಗಾಗಿರ್ಬೋದು ಹಾಗೆ ಕುಡಿಯೋದಕ್ಕಾಗಿರ್ಬೋದು ಒಂದು ರೀತಿಯಲ್ಲಿ ಶಕ್ತಿಯನ್ನು ಕೊಡುವಂಥ ಕೆಲಸ ಈ ಡ್ಯಾಮಿಂದ ಆಗುತ್ತೆ. ಯಾಕೆಂದರೆ ಇಲ್ಲಿಂದ ಹರಿದಂಥ ನೀರು ಏನು ಭದ್ರಾ ನದಿಗೆ ಸೇರಿಕೊಂಡು ತುಂಗಾಭದ್ರೆ ಆಗಿ ಇಲ್ಲಿಂದ ಹೊಸಪೇಟೆವರೆಗೂ ಕೂಡ ನೀರು ಹರಿದು ಹೋಗುತ್ತೆ, ಹೊಸಪೇಟೆ ಡ್ಯಾಮ್ವರೆಗೂ ತಲುಪುತ್ತೆ. ಹಾಗಾಗಿ ಈ ನೀರು ಈ ಡ್ಯಾಮನ್ನ ಅಂದರೆ ತೀರ್ಥಹಳ್ಳಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು ಈ ಭಾಗದಲ್ಲಿ ಒಳ್ಳೆ ರೀತಿಯ ಮಳೆ ಆದರೆ ಇಲ್ಲಿ ನೀರು ತುಂಬಿ ಮತ್ತಷ್ಟು ಹರಿಯುವ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಈ ಡ್ಯಾಮ್ ತುಂಬಿರೋದ್ರಿಂದ ಎಲ್ಲ ರೀತಿಯ ತೊಂದರೆಗಳು ಬಗೆಹರಿದಿದೆ ಅಂತ ಹೇಳ್ಬೋದು. ವಿನಯ್ ಪುರದಾಳ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. T20 ಪಟ್ಟಕ್ಕಾಗಿ ಬಿಗ್ ಫೈಟ್. ಆಂಗ್ಲರ ವಿರುದ್ಧ ಟೀಮ್ ಇಂಡಿಯಾ ಗುಟುರು. ಓಡಿ ಸೇಡು. T20ಯಲ್ಲಿ ಚಾನ್ಸ್. ಈ ಸಲ ಕಪ್ ನಮ್ದೇನಾ? ಅಖಾಡದಲ್ಲಿ ಮತ್ತೊಂದು ಮಹಾಯುದ್ಧ. ರೋಹಿತ್ ಪಡೆಯತ್ತ ಎಲ್ಲರ ವಿಶ್ವಾಸ. ಗೆದ್ದು ಬಾ ಟೀಮ್ ಇಂಡಿಯಾ. ನ್ಯೂಸ್ 18 ಮೆಗಾ ಕವರೇಜ್.
ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಧಮಾಕ. T20 ವಿಶ್ವಕಪ್ನ ಸೆಮಿಫೈನಲ್ ಮ್ಯಾಚ್ ಇವತ್ತು ನಡೆಯುತ್ತೆ. ಸತತ ಗೆಲುವಿನ ಖುಷಿಯಲ್ಲಿರ್ತಕ್ಕಂಥ ಟೀಮ್ ಇಂಡಿಯಾ ಇವತ್ತು ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಗಯಾನದ ಪ್ರಾವಿಡೆನ್ಸ್ನಲ್ಲಿ ನಡೀತಾ ಇರುವಂಥ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಪ್ರವೇಶವನ್ನು ಮಾಡುತ್ತೆ. ಹೀಗಾಗಿ ರೋಹಿತ್ ಪಡೆ ಹಾಗೂ ಬಟ್ಲರ್ ಪಡೆ ಗೆಲುವಿಗಾಗಿ ಭಾರೀ ರಣತಂತ್ರವನ್ನು ರೂಪಿಸ್ತಾ ಇದ್ದಾವೆ. ಒಂದು ವೇಳೆ ಮಳೆ ಏನಾದರೂ ಜಾಸ್ತಿ ಆಗದೇ ಇದ್ರೆ ಅಲ್ಲಿ ರಣರೋಚಕ ಪಂದ್ಯ ನಡೆಯುತ್ತೆ. ಇನ್ನು T20 ವಿಶ್ವಕಪ್ನ ಸೆಮಿಫೈನಲ್ಗೆ ಎಂಟ್ರಿ ಆಗಿರೋ ಟೀಮ್ ಇಂಡಿಯಾಗೆ ಕ್ರಿಕೆಟ್ ಅಭಿಮಾನಿಗಳು ಶುಭವನ್ನು ಹಾರೈಸಿದ್ದಾರೆ. ಹುಬ್ಬಳ್ಳಿಯ ಕ್ರಿಕೆಟ್ ಅಭಿಮಾನಿಗಳು ಸಹ ಟೀಮ್ ಇಂಡಿಯಾಗೆ ಶುಭವನ್ನು ಕೋರಿದ್ದಾರೆ. ನೋಡಿರಿ ಸರ, ಇವತ್ತಿನ ಮ್ಯಾಚ್ ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಐತೆ ಸರ. ಅದು ಅಮೇರಿಕಾದಾಗ ಐತಿ ಮ್ಯಾಚ್. ನಮ್ಮ ಇಂಡಿಯಾದವರು ಒಳ್ಳೆ ಆಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಐತಿ. ಅವ್ರು ಆಡ್ತಾರೆ, ಗೆಲ್ತಾರೆ ಅಂತೇಳಿ ವಿಶ್ವಾಸ ಐತಿ ಸರ್. ಇಂಡಿಯಾದಾಗ ಫಾರ್ಮ್ನಾಗ ಅದಾರ ಸರ್. ರೋಹಿತ್ ಶರ್ಮಾನು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಆಮೇಲೆ ರಿಷಬ್ ಪಂಟು ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಗೆಲ್ತಾರಂತ ವಿಶ್ವಾಸ ಐತೆ ಸರ್. ಭಾರತ್ ಮಾತಾ ಕಿ ಜೈ. ಸರ್, ಇವತ್ತಿನ ಸೆಮಿಫೈನಲ್ನಲ್ಲಿ ಇಂಡಿಯಾ ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲರೂ ಆಡಿದ್ರೇ ಈ ಮ್ಯಾಚಿಗೆ 100% ಸೆಮಿಫೈನಲ್ ಗೆಲ್ಲೋ ಚಾನ್ಸಸ್ ನಮ್ಮದೇ ಇದೆ. ಬಟ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರದ್ದೇ ಚೆನ್ನಾಗಿರೋದ್ರಿಂದ ನಮಗೆ ಮ್ಯಾಚ್ ವಿನ್ನಿಂಗ್ 100% ನಮ್ಮದೇ ಇದೆ. ಇವತ್ತು ಪಂದ್ಯ ಆದಷ್ಟು ಎಲ್ಲರಿಗೂ ಕಾದೂರದಿಂದ ನೋಡುವಂತಹ ಪಂದ್ಯ. ಇವತ್ತು ಏನಪ್ಪ ಅಂತಂದರೆ ರೋಹಿತ್ ಶರ್ಮಾ, ಪಂತ್, ಕೊಹ್ಲಿ ಇವತ್ತು ಇವರು ಆಲ್ಮೋಸ್ಟ್ ಸ್ಕೈ ಎಲ್ಲರೂ ಎಫರ್ಟ್ ಕೊಟ್ಟು ಇವತ್ತು ಮ್ಯಾಚ್ ಎಟ್ಟತ್ತಿದ್ರು ಗೆಲ್ಲಿಸ್ತಾರೆ ಅಂತಂದು ಕಾಯ್ತಿದ್ದಾರೆ ಇಂಡಿಯನ್ಸ್. ಜೀತೆಗ ಇಂಡಿಯಾ ಜೀತೆಗ. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯನ್ ಎಲ್ಲ ಮ್ಯಾಚು ಗೆದ್ಕೊಂಡು ಬಂದಾರ. ಇವತ್ತೂ ಗೆಲ್ತಾರ ಮತ್ತು ಫೈನಲ್ಸಿಗೆ ಹೋಗ್ತಾರ ಅನ್ನೋ ನಂಬಿಕೆ ಐತಿ. ಆಮೇಲೆ ಎಲ್ಲರೂ ಚಲೋ ಆಡ್ಯಾರ. ಲಾಸ್ಟ್ ಮ್ಯಾಚ್ ಹೆಂಗೆ ಗೆದ್ರು ಅದೇ ಥರ ಇದು ಸಲ ಗೆಲ್ತಾರ. ಆಲ್ ದಿ ಬೆಸ್ಟ್ ಇಂಡಿಯಾ. ಇನ್ನು ಬೆಳಗಾವಿ ಮಂದಿ ಕೂಡ ಟೀಮ್ ಇಂಡಿಯಾಗೆ ಸೆಮಿಫೈನಲ್ನಲ್ಲಿ ಗೆದ್ದು ಬರುವಂತೆ ವಿಶ್ ಮಾಡಿದ್ದಾರೆ. ನೋಡೋಣ. ನಾವಂತರೂ ಇಂಡಿಯಾಗೆ ಸಪೋರ್ಟ್ ಮಾಡ್ತೇವೆ ತುಂಬ. ಇಂಡಿಯಾದಲ್ಲೇ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರೆಲ್ಲ ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ. ಅವರೇ ಇಂಡಿಯಾನೇ ಗೆಲ್ಬೇಕಂತಾನೆ ಹೋಪ್ ಇದೆ. ನಮ್ಮ ಪ್ಲೇಯರ್ಸ್ ಚಲೋನೇ ಇದ್ದಾರೆ, ಅವ್ರು ಆಡ್ತಾರೆ ಒಳ್ಳೆ ಅಂತ ನಮ್ಗೆ ಕಾನ್ಫಿಡೆಂಟ್ ಇದೆ. ಸ್ಟ್ರಾಂಗ್ ಇದ್ರೂ ನಮ್ಮ ಸಪೋರ್ಟ್ ಯಾವಾಗಲೂ ಇಂಡಿಯಾನೇ. ಅವರೇ ಗೆಲ್ತಾರಂತಾನೆ ನಾವು ಹೋಪಲ್ಲಿದ್ದೇವೆ. ಹಾಂ, ಇಂಡಿಯಾ ಗೆಲ್ಲುತ್ತೆ. ಇಂಗ್ಲೆಂಡ್ದವರು ಅವರು ಸ್ಟ್ರಾಂಗ್ ಇದ್ದಾರೆ, ಬಟ್ ಇಂಡಿಯಾದವರು ಭಾಳ ಸ್ಟ್ರಾಂಗ್ ಇದ್ದಾರೆ. ಬ್ಯಾಟಿಂಗ್ ಲೈನಪ್ ಇರ್ಬೋದು, ಹಾಗೆ ಬೌಲಿಂಗ್ ಲೈನಪ್ ಇರ್ಬೋದು. ಈ ಸಲ ಮಾತ್ರ ವಿರಾಟ್ ಕೊಹ್ಲಿ ಈ ದಿನ ಫಾರ್ಮಲ್ಲಿ ಬರ್ತಾರೆ. ಹಾಗಾಗಿ ಈ ಸಲ ಈ ದಿನದಲ್ಲಿ ಇವತ್ತು ಇಂಡಿಯಾ ಗೆಲ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ ಇಂಡಿಯಾ ವರ್ಸ್ ಇಂಗ್ಲೆಂಡ್ ಮ್ಯಾಚ್ ಐತಿ, ಅದ್ರ ಪಕ್ಕ ಗೆಲ್ತೈತಿ. ಗೆದ್ಕೂಲಿ ರೋಹಿತ್ ಶರ್ಮಾ ಬ್ಯಾಟಿಂಗ್ ಫುಲ್ ಫಾರ್ಮ್ನ ಅದ ಇವತ್ತ ಹೊಡಿಬೋದು. ಮತ್ತು ವಿರಾಟ್ ಕೊಹ್ಲಿ ಹೊಡಿಬೋದು, ಎಲ್ಲ ಹೊಡಿಬೋದು. ಬೌಲಿಂಗ್ನಾಗ ಬುಮ್ರಾ ಆಡ್ಬೋದು, ಎಲ್ಲ ಬುಮ್ರಾ ಹೋಗಿಬೋದು. ಇಂಗ್ಲಿಷ್ ಸ್ಟ್ರಾಂಗ್ ಐತಿ, ಸ್ವಲ್ಪ ಐತಿ. ಅದು ಕರೆ ಇಂಡಿಯಾ ಪಕ್ಕ ಹೊಡಿಬೋದು. ಫೈನಲ್ ಅಂತೂ ಹೋಗ್ಬೋದು. ಮ್ಯಾಚ್ ಇಂಡಿಯಾ ಫಾರ್ಮ್ನಲ್ಲಿ ಇದೆ, ಇಂಡಿಯಾ ವಿನ್ ಆಗ್ಬೋದು. ಬಟ್ ಈಗ ಕ್ಲೈಮೇಟ್ ಸ್ವಲ್ಪ ಏನಾಗ್ತದೆ ಗೊತ್ತಿಲ್ಲ, ಅಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ. ಸೊ ಎನಿಥಿಂಗ್ ಆಗ್ಬೋದು, ಬಟ್ ಇಂಡಿಯಾ ಆರ್ ಫೇವರೇಟ್ಸ್. ಇಂಡಿಯಾ ಟೀಮ್ ಫುಲ್ ಫಾರ್ಮ್ ನಲ್ಲಿ ಇದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಸರಿಯಾಗಿ ಮಾಡ್ತಾ ಇದೆ. ಇಫ್ ವಿರಾಟ್ ಕೊಹ್ಲಿ ಫಾರ್ಮ್ ನಲ್ಲಿ ಬಂದ್ರೆ ಇಂಡಿಯಾಗೆ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಪಿಚ್ ಅಲ್ಲಿ ಚೇಂಜ್ ಆಗ್ತದೆ. ಒಂದು ಗ್ರೌಂಡ್ ನಲ್ಲಿ ಬೌಲಿಂಗ್ ಹೆಲ್ಪ್ ಇದೆ, ಒಂದು ಗ್ರೌಂಡ್ ನಲ್ಲಿ ಬ್ಯಾಟಿಂಗ್ ಹೆಲ್ಪ್ ಇದೆ. ಇವತ್ತಿಂದ ಏನಿದೆ ಅದು ಎವರೇಜ್ ಸ್ಕೋರ್ ಬಹಳ ಕಡಿಮೆ ಇದೆ. ಆ ಇಂಡಿಯಾಗೆ ಅಡ್ವಾಂಟೇಜ್ ಆಗ್ಬೋದು. ಇನ್ನು ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರತಕ್ಕಂಥ ಡೆವಲಪ್ಮೆಂಟ್ ಇದು. ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನ 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿದೆ. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಇದು. ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಲಾಗಿರುವಂಥದ್ದು. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಇದು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಕೂಡ ಈಗ ಪ್ರಕರಣವಾದ ಒಂದು ತನಿಖೆ ನಡೀತಾ ಇದೆ. CIDಗೆ ವಹಿಸಿತ್ತು ರಾಜ್ಯ ಸರ್ಕಾರ. CID ತನಿಖೆಯನ್ನ ಕೈಗೊಂಡಿತ್ತು. ಸದ್ಯ 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. BS ಯಡಿಯೂರಪ್ಪ ಸೇರಿದಂತೆ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. 1ನೇ ತ್ವರಿತಗತಿ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. BS ಯಡಿಯೂರಪ್ಪ
ಅರುಣ್, ರುದ್ರೇಶ್, ಮರಿಸ್ವಾಮಿ ಈ 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. BS ಯಡಿಯೂರಪ್ಪ, ಅರುಣ್, ರುದ್ರೇಶ್, ಮರಿಸ್ವಾಮಿ ವಿರುದ್ಧ ಚಾರ್ಜ್ ಶೀಟ್ ಅನ್ನು CID ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. 1ನೇ ತ್ವರಿತಗತಿ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂಥದ್ದು. ಬರೋಬ್ಬರಿ 750 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ CID ಅಧಿಕಾರಿಗಳು. BS ಯಡಿಯೂರಪ್ಪ, ಅರುಣ್, ರುದ್ರೇಶ್ ಸೇರಿದಂತೆ ಒಟ್ಟು 4 ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ CID ಅಧಿಕಾರಿಗಳು. 750 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು. ಪ್ರಕರಣದಲ್ಲಿ 75 ಮಂದಿಯನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಲಾಗಿದೆ. ಪ್ರಕರಣದ ತನಿಖೆಯನ್ನ ಮುಕ್ತಾಯ ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಧಿಕಾರಿಗಳು. ರಾಜ್ಯಾದ್ಯಂತ ತೀವ್ರ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಈ ಪ್ರಕರಣ ನಿಸ್ಸಂಶಯವಾಗಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಜೊತೆಗೆ ಪರ ಹಾಗೂ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದು. ಹಾಗಿದ್ರೆ ಈಗ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ, ಅದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಇಲ್ಲಿ ಯಡಿಯೂರಪ್ಪನವರ ವಿರುದ್ಧ ಈ ಪ್ರಕರಣ ಹೇಗಿದೆ, ಚಾರ್ಜ್ ಶೀಟ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಏನು, ಅದರ ಬಗ್ಗೆ ವಿವರಣೆಯನ್ನು ಕೊಡೋದಾದ್ರೆ? ರಾಘವೇಂದ್ರ, ಏನು ಯಡಿಯೂರಪ್ಪ ವಿರುದ್ಧ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ CID ಅಧಿಕಾರಿಗಳು ತನಿಖೆಯನ್ನ ಪೂರ್ಣಗೊಳಿಸಿದ್ರೆ ಮತ್ತೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಈಗ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತದ್ದು. ಇವತ್ತು ಏನು CID ಅಧಿಕಾರಿಗಳ ತಂಡ ಒಂದು ಕೋರ್ಟ್ಗೆ ಆಗಮಿಸಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 750 ಪುಟಗಳಷ್ಟು ಬೃಹತ್ ಗಾತ್ರದ ಒಂದು ಚಾರ್ಜ್ ಶೀಟ್ ಅನ್ನ ತಯಾರಿ ಮಾಡಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 70ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ. ಮತ್ತೆ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಏನು ಈ ಒಂದು ಪ್ರಕರಣದಲ್ಲಿ ಯಡಿಯೂರಪ್ಪ ಮತ್ತೆ ಅರುಣ್ ಮತ್ತೆ ರುದ್ರೇಶ್ ಸೇರಿದಂತೆ ಸುಮಾರು 4 ಆರೋಪಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಆಗಿದ್ದು, ಈಗ ಇದು ಏನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಒಂದು ಚಾರ್ಜ್ ಶೀಟ್ ಅನ್ನ CID ಅಧಿಕಾರಿಗಳು ಸಲ್ಲಿಕೆ ಕೂಡ ಮಾಡಿದ್ದಾರೆ. ಮತ್ತೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3 ತಿಂಗಳಿಂದ CID ಅಧಿಕಾರಿಗಳು ತೀವ್ರ ತನಿಖೆಯನ್ನ ಮಾಡಿದ್ರು. ಏನು ಯಡಿಯೂರಪ್ಪ ಅವರನ್ನ ಸುಮಾರು 2 ಬಾರಿ ನೋಟಿಸ್ ಕೊಟ್ಟು ಅವರನ್ನು ಕೂಡ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಅವರ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮತ್ತೆ ಸಂತ್ರಸ್ತ ಹೇಳಿಕೆ ದಾಖಲು ಮಾಡಿದ್ದಾರೆ. ಮತ್ತೆ ಅದೇ ರೀತಿ ದೂರುದಾರ ಏನಿದ್ರೆ ಆಕೆ ಒಂದು ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿರೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಆಡಿಯೋ ಪರೀಕ್ಷೆಗಳು, ಅಂದ್ರೆ ಯಡಿಯೂರಪ್ಪ ಅವರ ಒಂದು ಧ್ವನಿ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ ಒಂದು ಸ್ಯಾಂಪಲ್ ಮಾಡಿದ್ರು. ನಂತರ ಆ ಒಂದು ವಿಡಿಯೋ ಏನ್ ಪತ್ತೆ ಆಗಿತ್ತು ಆ ಒಂದು ವಿಡಿಯೋವನ್ನು ಕೂಡ FSL ಗೆ ರವಾನೆ ಮಾಡಿ ಅದರ ಒಂದು ಸತ್ಯಾಸತ್ಯತೆಯನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ CID ಅಧಿಕಾರಿಗಳು ಮಾಡಿದ್ರು. ಈ ಎಲ್ಲಾ ಅಂಶಗಳನ್ನ ಉಲ್ಲೇಖ ಮಾಡಿ ಮತ್ತೆ ಕೆಲವು ಸಾಕ್ಷ್ಯಾಧಾರಗಳನ್ನ ಕೂಡ ಏನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದು. ಅದರ ಆಧಾರದ ಮೇಲೆ ಈಗ ಈ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಮುನಿರಾಜು, ಈ ಪ್ರಕರಣದ ದೂರು ದಾಖಲಾದ ದಿನ ಯಡಿಯೂರಪ್ಪನವ್ರು ಮಾತನಾಡಿದ್ರು ಮಾಧ್ಯಮಗಳ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು, ಸಹಾಯ ಅಂತ ಬಂದಿದ್ರು, ನಾನೇ ಹಣವನ್ನ ಕೊಟ್ಟು ಸಹಾಯ ಮಾಡಿದ್ದೆ, ಜೊತೆಗೆ ಕಮಿಷನರ್ ಹತ್ರ ನಾನೇ ಕಳಿಸ್ಕೊಟ್ಟಿದ್ದೆ ಫೋನ್ ಮಾಡಿ ಅವ್ರಿಗೆ, ಇವ್ರಿಗೇನೋ ತೊಂದರೆ ಇದೆ ಸಹಾಯ ಮಾಡಿ ಅಂತೇಳಿ. ಆದರೆ ಈಗ ನನ್ನ ಮೇಲೇನೆ ಇಲ್ಲ ಸಲ್ಲದ ದೂರನ್ನ ಕೊಡ್ತಾ ಇದ್ದಾರೆ ಅಂತೇಳಿ. ಅವರ ಆ ಹೇಳಿಕೆಗೂ ನಂತರ ನಡೆದಂಥ ತನಿಖೆ ಯಾವ ಹಂತದಲ್ಲಿ ಹೋಯಿತು, ಹೇಗಿತ್ತು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ರಾಘವೇಂದ್ರ, ಏನು ಈ ಒಂದು ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಏನು ಯಡಿಯೂರಪ್ಪ ಅವರು ಕೂಡ ಒಂದು ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನು ಸಹಾಯ ಕೋರಿ ಯಾರು ಬಂದಿದ್ರು ಅವ್ರಿಗೆ ಒಂದು ಸಹಾಯ ಮಾಡಿದ ತಪ್ಪಿಗೆ ಈ ರೀತಿ ನಮ್ಮ ಮೇಲೆ ಒಂದು ಕೇಸ್ ಅನ್ನ ದಾಖಲು ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಮತ್ತೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ನಂತರ CIDಗೆ ಈ ಒಂದು ಪ್ರಕರಣ ವರ್ಗಾವಣೆಯಾದ ಬಳಿಕ CID ಅಧಿಕಾರಿಗಳು ಏನು ಬೇರೆ ಬೇರೆ ಆಯಾಮಗಳಲ್ಲಿ ಒಂದು ತನಿಖೆಯನ್ನ ಮಾಡಿದ್ದಾರೆ. ಮತ್ತೆ ಅವರ ಒಂದು ಆಡಿಯೋ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ವಿಡಿಯೋ ಏನಿತ್ತು ಅದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನು ಮಾಡಿದ್ರು. ಆ ನಂತರ ಕೆಲವು FSL ಏನು ವರದಿಗಳು ಬಂದ ನಂತರ ಈಗ ಅವ್ರ ಮೇಲೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿರೋದು. ಈ ಒಂದು ಸಂದರ್ಭದಲ್ಲಿ ಸುಮಾರು ಯಡಿಯೂರಪ್ಪ ಅವರನ್ನ 2 ಬಾರಿ ನೋಟಿಸ್ ಅನ್ನ ಕೊಟ್ಟು ಒಂದು ವಿಚಾರಣೆಗೂ ಕೂಡ ಕರೆಸಿದ್ರು. ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿದ್ದಾರೆ ಅಂತವರ ಒಂದು ಹೇಳಿಕೆಗಳನ್ನು ಕೂಡ ಈಗ CID ಅಧಿಕಾರಿಗಳು ದಾಖಲಿಸಿಕೊಂಡಿರೋದು. ಹೀಗೆ ಸುಮಾರು 70ಕ್ಕೂ ಹೆಚ್ಚು ಒಂದು ಸಾಕ್ಷಿಗಳ ಒಂದು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಮತ್ತೆ 750 ಬೃಹತ್ ಪೇಜ್ ಅನ್ನ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಈಗ ನಂತರದಲ್ಲಿ ಏನಾಗುತ್ತೆ ಅಂತ, ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಈಗ ನಂತರದ ಸ್ಟೆಪ್ಸ್ ಏನಿರುತ್ತೆ, ನಂತರ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ?
ರಾಘವೇಂದ್ರ, ಈಗಾಗಲೇ ಈ ಒಂದು ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನ ಪೂರ್ಣಗೊಳಿಸಿ ಅದನ್ನ ಚಾರ್ಜ್ ಶೀಟ್ ರೂಪದಲ್ಲಿ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಆದ್ರಿಂದ ಇನ್ಮುಂದೆ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಯಾವಾಗ ಆರಂಭ ಆಗುತ್ತೆ, ಮತ್ತೆ ಅಧಿಕಾರಿಗಳು ಅದನ್ನ ಯಾವಾಗ ಇದರ ಪ್ರಕರಣದ ಒಂದು ವಿಚಾರಣೆಗೆ ಆರಂಭ ಆಗೋದಕ್ಕೆ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಳ್ತಾರೆ, ಅದು ಇನ್ ಮುಂದೆನೇ ಒಂದು ಪ್ರಕ್ರಿಯೆ ಇರುತ್ತೆ. ಅಂದ್ರೆ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಆಗ್ಬೇಕಾಗುತ್ತೆ ರಾಘವೇಂದ್ರ. ಈಗ ಯಡಿಯೂರಪ್ಪನವರ ವಿರುದ್ಧ ಒಂದು ಪ್ರಕರಣ ಕೇಳಿಬಂದಾಯ್ತು, ದೂರು ದಾಖಲಾಗಿದ್ದಾಯ್ತು. ಆದರೆ ಮತ್ತೊಂದು ಕಡೆಯಲ್ಲಿ ಇರ್ತಕ್ಕಂಥದ್ದು ಎರಡು ಪ್ರಶ್ನೆ ಮುನಿರಾಜು. ಒಂದು, ಸಂತ್ರಸ್ತರು ನಿಜವಾಗ್ಲೂ ಕೂಡ ತೊಂದರೆ ಆಗಿದ್ರೆ ಅವರಿಗೂ ಕೂಡ ನ್ಯಾಯ ಸಿಗಬೇಕು, ಅದೇ ರೀತಿಯಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಆದರೆ ನಾವು ನಂತರದ ನಡೆದ ತನಿಖೆಯ ವೈಖರಿಯನ್ನ ಗಮನಿಸಿದ್ವಿ. ಅದಾದ ಬಳಿಕ ಮತ್ತೆ ಇವರನ್ನ ಬಂಧಿಸಬೇಕಂದಾಗ ಕೋರ್ಟಲ್ಲಿ ಇವರು ಅಂದ್ರೆ ತಡೆಯನ್ನ ತೆಗೆದುಕೊಂಡು ಬಂದಿರ್ತಾರೆ. ಹೀಗೆ ಸಾಕಷ್ಟು ಒಂದು ರಾಜಕೀಯವಾದಂಥ ಚರ್ಚೆಗೂ ಕೂಡ ಈ ಪ್ರಕರಣ ಕಾರಣವಾಗಿತ್ತು. ಜೊತೆಗೆ ಇಲ್ಲಿ ನ್ಯಾಯದ ವಿಚಾರ ಬಗ್ಗೆ ಕೂಡ ಚರ್ಚೆ ನಡೆದಿತ್ತು. ಹೀಗಾಗಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅಂದ್ರೆ ನಂತರದಲ್ಲಿ ಯಾವ ರೀತಿಯಾಗಿರುತ್ತೆ ಈ ಚಾರ್ಜ್ ಶೀಟ್ನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರಾ, ಅಥವಾ ಇಲ್ಲಿ ಪರ ವಿರೋಧ ಏನಿದೆ, ಇದ್ರ ಬಗ್ಗೆ ನಿಮ್ಮಲ್ಲಿ ಏನಾದರೂ ಮಾಹಿತಿ ಇದೆಯಾ ಅಂತ? ರಾಘವೇಂದ್ರ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆ ಮೊದಲಿಗೆ ಒಂದು ಪ್ರಕರಣ ದಾಖಲಾದ ನಂತರ ಸುಮಾರು 3 ತಿಂಗಳ ಕಾಲ ಇದರ ತನಿಖೆಯನ್ನು ಮಾಡಿದರೆ, ಅಂದ್ರೆ ಮಾರ್ಚ್ ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ನಂತರ ಜೂನ್ ವರೆಗೆ ಇದನ್ನ ತನಿಖೆಯನ್ನು ಮಾಡಿರುವಂತದ್ದು. ಮತ್ತೆ ಜೂನ್ ಸಂದರ್ಭದಲ್ಲಿ ಅದನ್ನ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಬೇಕಾಗಿತ್ತು. ಆದ್ರೆ ಅವಧಿ ಮೀರಿದ ಬಳಿಕ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಮಾಡಿದರೆ, ಅಂದ್ರೆ ಈ ಒಂದು ಪ್ರಕರಣಕ್ಕೆ ತನಿಖೆ ಮಾಡೋದಕ್ಕೆ ಸುಮಾರು 3 ತಿಂಗಳ ನಂತರವೂ ಕೂಡ ತನಿಖೆಯನ್ನು ಮಾಡಿರೋದು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿರ್ಬೋದು, ಮತ್ತೆ ಕೆಲವು ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನ ದಾಖಲು ಮಾಡೋದಿರ್ಬೋದು, ಮತ್ತೆ ಯಡಿಯೂರಪ್ಪನವರನ್ನ ವಿಚಾರಣೆ ಮಾಡೋದಿರ್ಬೋದು, ಮತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಿದರೆ, ಮತ್ತೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿರುತ್ತದೆ. ಮತ್ತೆ ಇದೇ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಒಮ್ಮೆ ದಿಢೀರನೆ ಒಂದು ತನಿಖೆಯನ್ನ ಚುರುಕುಗೊಳಿಸುವ ಸಲುವಾಗಿ ಕೋರ್ಟ್ಗೂ ಕೂಡ ಹೋಗಿದ್ರು. ಅವರು ಕೋರ್ಟ್ ನಲ್ಲಿ ಒಂದು ಯಡಿಯೂರಪ್ಪನವರ ಬಂಧಿಸೋದಕ್ಕೆ ಒಂದು ಬಂಧನದ ಒಂದು ವಾರೆಂಟ್ ಅನ್ನು ಕೂಡ ಪಡ್ಕೊಂಡು ಬಂದಿದ್ರು. ಆನಂತರ ಯಡಿಯೂರಪ್ಪನವರು ಕೂಡ ಇದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವ ಮುಖಾಂತರ ಅಲ್ಲಿ ಒಂದು ಬಂಧನದ ಮುಕ್ತಿಯನ್ನ, ಅಂದ್ರೆ ಒಂದು ರಿಲೀಫ್ ಅನ್ನು ಕೂಡ ಪಡ್ಕೊಂಡಿದ್ರು. ಆನಂತರ ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಮತ್ತೆ ಚುರುಕು ಮಾಡಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಶೀಟ್ ಅನ್ನು ಮಾಡಿದ್ದಾರೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಈಗ ದೊಡ್ಡ ಮಟ್ಟದ ಒಂದು ಬೆಳವಣಿಗೆಯನ್ನ ಈಗ ಸಿಐಡಿ ಅಧಿಕಾರಿಗಳು ತಂದಿರೋದು. ಮತ್ತೆ ಇದೇ ವೇಳೆ ಸಂತ್ರಸ್ತೆ ಪರ ಅವ್ರ ಸಂಬಂಧ ಇದ್ರೆ ಅವರು ಕೂಡ ಒಂದು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಕೂಡ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಚುರುಕು ಮಾಡಬೇಕು, ಸಿಸಿಟಿವಿಗಳನ್ನ ಸಂಗ್ರಹ ಮಾಡಬೇಕು, ಮತ್ತೆ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಅದನ್ನ ಟೆಸ್ಟ್ ಗೆ ಕಳಿಸಬೇಕು ಅಂತ ಹೇಳಿ ಒಂದು ಹೈಕೋರ್ಟ್ ನಲ್ಲಿ ರಿಟ್ ಅನ್ನು ಕೂಡ ಹಾಕಿದ್ರು. ಈ ಒಂದು ಬೆಳವಣಿಗೆ ಬಳಿಕ ಸಿಐಡಿ ಅಧಿಕಾರಿಗಳು ಅದನ್ನ ಮತ್ತಷ್ಟು ಚುರುಕುಗೊಳಿಸಿ ನಂತರ ಅದನ್ನ ಅರೆಸ್ಟ್ ವಾರೆಂಟ್ ಪಡ್ಕೊಂಡಿರ್ಬೋದು, ಮತ್ತೆ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಬೇಕಾದ ಒಂದು ಎಲ್ಲಾ ಕ್ರಮಗಳನ್ನ ಕೈಗೊಂಡಿದ್ದು ಈಗ ಇಡೀ ಪ್ರಕರಣದ ತನಿಖೆಯನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಮುಂದಿರಾಜು, ಇಲ್ಲಿ ಇರ್ತಕ್ಕಂಥ ನಮ್ಮ ಕಳಕಳಿ ಅಂದ್ರೆ ಈಗ ಆ ಒಂದು ದೂರನ್ನ ಕೊಟ್ಟಿದ್ದಾರಲ್ಲ ಆ ಬಾಲಕಿಯ ತಾಯಿ, ಅವರು ಹ್ಯಾಬಿಚುವಲ್ ಕಂಪ್ಲೇನರ್ ಆಗಿದ್ರು ಅಂತ ಹೇಳಿ ಎಲ್ಲರ ವಿರುದ್ಧ ಯಾರೆಲ್ಲ ಗಣ್ಯಮಾನ್ಯರಿದ್ದಾರೆ ಅಥವಾ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳಿದ್ದಾರೆ ಬಹುತೇಕರ ವಿರುದ್ಧ ದೂರನ್ನ ದಾಖಲು ಮಾಡಿದ್ರು. ಅವರ ಸ್ವಂತ ಪತಿಯ ವಿರುದ್ಧ ಕೂಡ ದೂರನ್ನ ದಾಖಲು ಮಾಡಿದ್ರು. ಆದರೆ ಆ ತಾಯಿ ಹ್ಯಾಬಿಚುವಲ್ ಕಂಪ್ಲೇನರ್ ಇರ್ಬೋದು, ಹಾಗಂದ ಮಾತ್ರಕ್ಕೆ ಮಗುವಿನ ಮೇಲೆ ನಿಜಕ್ಕೂ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಆಗಿದ್ರೆ ಅದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಎಲ್ಲರ ಒಂದು ಕಳಕಳಿ ಆಗಿರುವಂಥದ್ದು. ಆದರೆ ಇಂತಹ ಘಟನೆಗಳು ಅಥವಾ ಈ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆಗಳು ತನಿಖೆಯ ಮೇಲೆ ಏನಾದರೂ ಪರಿಣಾಮ ಬೀರುವಂಥ ಸಾಧ್ಯತೆಗಳಿರ್ತಾವ, ಅಥವಾ ಇಲ್ಲಿ ಕೇವಲ ಯಾರನ್ನೋ ಒಂದು ಟಾರ್ಗೆಟ್ ಮಾಡಿ ಆ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಂಥ ಶೈಲಿ ಇರ್ಬೋದು, ಅಲ್ಲಿ ಬಂದಂಥ ರೀತಿ ಇರ್ಬೋದು, ಏನಾದರೂ ಒಂದು ಟ್ರ್ಯಾಪನ್ನು ಮಾಡುವಂಥ ಪ್ರಯತ್ನಗಳನ್ನು ಯಾರಾದರೂ ಮಾಡಿದ್ರ ಅಂತ ಕೂಡ ಜನಸಾಮಾನ್ಯರಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು. ಇಲ್ಲಿ ಒಂದು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಳಕಳಿ ಎಲ್ಲರದ್ದು ಇದೆ. ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳೇನಾದರೂ ನಡೆದಿದ್ದಾವ ಅಂತಕ್ಕಂಥ ಸಂಶಯ ಕೂಡ ಎಲ್ಲರಲ್ಲಿ ಇರುವಂಥದ್ದು. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ? ರಾಘವೇಂದ್ರ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂತ್ರಸ್ತ ತಾಯಿ ಏನಿದ್ರೆ ಅವರು ಸುಮಾರು ಕಡೆ ಒಂದು ದೂರನ್ನು ಕೊಡ್ತಾರೆ. ತನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಹಿರಿಯ ಅಧಿಕಾರಿಗಳಿರ್ಬೋದು, ಮತ್ತೆ ರಾಜಕಾರಣಿಗಳನ್ನು ಕೂಡ ಭೇಟಿಯಾಗಿ ಅವರಿಗೆ ಒಂದು ಮನವಿಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಇದೇ ರೀತಿಯಾಗಿ ಸುಮಾರು 50ಕ್ಕೂ ಹೆಚ್ಚು ಮಂದಿಗೆ ಅವರು ದೂರಿನ ರೂಪದಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡಿ ಪೊಲೀಸರು ಇದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಇದ್ರ ಬಗ್ಗೆ ತಾವು ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಯಡಿಯೂರಪ್ಪ ಅವರ ಮನೆಗೂ ಸಹ ಹೋದ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಒಂದು ಮನವಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯ ಹಾಕಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಅವರನ್ನ ಕೇಳೋಕೆ ಹೋದ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಕೂಡ ಒಂದು ರೆಕಾರ್ಡ್ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇರುವಂತದ್ದು. ಆದ್ರಿಂದ ಆ ಒಂದು ವಿಡಿಯೋವನ್ನ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಾರೆ, ಮತ್ತೆ ಅದ್ರ ಬಗ್ಗೆ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ನಂತರ ಅಧಿಕಾರಿಗಳು ಆ ಒಂದು ವಿಡಿಯೋವನ್ನು ಕೂಡ ಪರಿಶೀಲನೆ ಮಾಡಿದರೆ ನಂತರ ಯಡಿಯೂರಪ್ಪ ಅವರೊಂದು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಕೂಡ FSL ಗೆ ರವಾನೆ ಮಾಡಿರುವಂತದ್ದು. ಅಲ್ಲಿ ಬಂದಿರುವಂತಹ ಒಂದು ವರದಿಗಳು ಮತ್ತೆ ಒಂದು ಸ್ಟೇಟ್ಮೆಂಟ್ಸ್ ಏನಿದೆ, ಮತ್ತೆ ತಾಂತ್ರಿಕ ಒಂದು ಎವಿಡೆನ್ಸ್ ಏನಿದೆ, ಅದರ ಆಧಾರದ ಮೇಲೆ ಒಂದು ತನಿಖೆಯನ್ನ
ಪೊಲೀಸ್ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ. ಮತ್ತೆ ಈಗ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಘವೇಂದ್ರ, ಧನ್ಯವಾದಗಳು ಮುನ್ರಾಜು ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈ ಒಂದು ಪ್ರಕರಣ ಇದೆಯಲ್ಲ ನಿಜಕ್ಕೂ ಕೂಡ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು. ಸುಮಾರು 80 ವರ್ಷದ ಹಿರಿಯ ನಾಯಕರಿದ್ದಾರೆ ಯಡಿಯೂರಪ್ಪ. ಅವರು ಈ ರೀತಿಯಾಗಿ ಒಂದು ಬಾಲಕಿಯ ಮೇಲೆ ದೌರ್ಜನ್ಯವನ್ನು ಎಸಗಿದ್ರ ಅಂತೇಳಿ ಅವತ್ತು ಸಾಕಷ್ಟು ಜನ ಪ್ರಶ್ನೆ ಬಂದಿತ್ತು. ಈ ಒಂದು ದೂರು ದಾಖಲಾಗ್ತಾ ಇದ್ದ ಹಾಗೇನೆ ಜೊತೆಗೆ ಅವರೇ ಕೂಡ ಮಾಧ್ಯಮದ ಜೊತೆಯಲ್ಲಿ ಬಂದು ಮಾತನಾಡಿದ್ರು, ನಾನು ಸಹಾಯ ಮಾಡಿದ್ದೇನೆ, ಆದರೆ ನನ್ನ ವಿರುದ್ಧ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಈ ಘಟನೆಯ ಹಿನ್ನೆಲೆಯನ್ನ ಗಮನಿಸೋದಾದ್ರೆ ಇದು ಫೆಬ್ರವರಿ 2, 2024ಕ್ಕೆ ನಡೆದಿತ್ತು ಅಂತ ಹೇಳಲಾಗತ್ತೆ. ಮಾರ್ಚ್ 14, 2024 ಸಹಾಯದ ನೆಪದಲ್ಲಿ ನನ್ನ ಅಪ್ರಾಪ್ತ ಮಗಳಿಗೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿರ್ತಾರೆ. ಇದು ಮಾರ್ಚ್ 14ನೇ ತಾರೀಕಿಗೆ ಆ ತಾಯಿ, ಬಾಲಕಿಯ ತಾಯಿ ಕೊಟ್ಟಂತ ದೂರು, ಸಹಾಯದ ನೆಪದಲ್ಲಿ ನನ್ನ ಅಪ್ರಾಪ್ತ ಮಗಳಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದಾರೆ. ಸದಾಶಿವನಗರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ತಾಯಿ. ಅದಾದ ಬಳಿಕ ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ. ಲೈಂಗಿಕ ಕಿರುಕುಳವನ್ನ ಕೊಟ್ಟಿಲ್ಲ. ಮಾರ್ಚ್ 15ನೇ ತಾರೀಕಿಗೆ ಈ ಹೇಳಿಕೆಯನ್ನ ಯಡಿಯೂರಪ್ಪನವ್ರು ಕೊಟ್ಟಿರ್ತಾರೆ. ಆಕೆ ಮೆಂಟಲ್ ಅಂತ ಹೇಳಿದ್ರು. ಅಂದ್ರೆ ಈ ಬಾಲಕಿಯ ತಾಯಿ ಇದ್ದಾರಲ್ಲ, ಆಕೆ ಮೆಂಟಲ್, ನಾನು ಸಹಾಯ ಮಾಡಿದ್ರೆ ಈ ರೀತಿಯಾಗಿ ನನ್ನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ, ನಾನೇ ಅವರನ್ನ ಕಮಿಷನರ್ ಬಳಿ ಕಳಿಸಿದ್ದೆ ಅಂತ ಹೇಳಿ ಮಾರ್ಚ್ 15ನೇ ತಾರೀಕಿಗೆ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ರು. ಲೈಂಗಿಕ ಕಿರುಕುಳವನ್ನ ಕೊಟ್ಟಿಲ್ಲ, ಪೋಕ್ಸೋ ಕೇಸ್ ಸುಳ್ಳು ಅಂತ ಹೇಳಿ ಕೂಡ ಅವತ್ತು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ BSY ಅವರದ್ದು ಅನ್ನಲಾದ ವಿಡಿಯೋ ಕೂಡ ವೈರಲ್ ಆಗಿತ್ತು. CIDಗೆ ಯಡಿಯೂರಪ್ಪ ಪೋಕ್ಸೋ ಕೇಸನ್ನು ವರ್ಗಾವಣೆ ಮಾಡಿತ್ತು ಸರ್ಕಾರ. ಮಾರ್ಚ್ 15ನೇ ತಾರೀಕಿಗೆ CIDಗೆ ಕೊಟ್ಟಿರುತ್ತೆ ಸರ್ಕಾರ ಈ ಒಂದು ಪ್ರಕರಣವನ್ನ. CM ಸಿದ್ದರಾಮಯ್ಯ ಆದೇಶ ಮಾಡಿರ್ತಾರೆ. ಒಂದು ಕಡೆ BSY ಅವರು ಹೇಳಿದ್ದಾರೆ ಅನ್ನೋಂಥ ಆಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ಇನ್ನು 20ನೇ ತಾರೀಕು ಮಾರ್ಚ್ 2024 ಮಹಿಳಾ ಆಯೋಗ ಕೂಡ ಎಂಟ್ರಿ ಆಗಿರುತ್ತೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಶಿಕ್ಷೆ ಆಗುತ್ತೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರುತ್ತೆ. BSY ಪೋಕ್ಸೋ ಕೇಸ್ನ ವರದಿಯನ್ನು ಪಡೆದುಕೊಂಡಿರುತ್ತೆ ರಾಜ್ಯ ಮಹಿಳಾ ಆಯೋಗ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡ್ತೀವಿ, ಶಿಕ್ಷೆ ಆಗುತ್ತೆ ಅಂತ ಹೇಳಿರ್ತಾರೆ. ಇದು ಮಾರ್ಚ್ 20, 2024ರಲ್ಲಿ ನಡೆದಂಥ ಘಟನೆ. ಅದಾದ ಬಳಿಕ ಏಪ್ರಿಲ್ 12ನೇ ತಾರೀಕಿಗೆ CID ಎದುರು ಯಡಿಯೂರಪ್ಪ ಹಾಜರಾಗಿರ್ತಾರೆ ವಿಚಾರಣೆ ನಡೆಸೋದಕ್ಕೆ. ಇವರ ವಿರುದ್ಧ ವಿಚಾರಣೆ ನಡೆಯುತ್ತೆ. CID ಎದುರು ವಿಚಾರಣೆಗೆ ಹಾಜರಾಗಿದ್ದರು ಯಡಿಯೂರಪ್ಪನವರು ಏಪ್ರಿಲ್ 12, 2024. CID ಏನೆಲ್ಲ ಪ್ರಶ್ನೆ ಕೇಳಿತ್ತು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಈ ವೇಳೆ ಯಡಿಯೂರಪ್ಪನವರ ಧ್ವನಿ ಮಾದರಿಯನ್ನ ಕೂಡ ಸಂಗ್ರಹ ಮಾಡಿತ್ತು CIDಗೆ ಈ ಒಂದು ವಿಚಾರಣೆಗೆ ಹಾಜರಾಗಿರ್ತಾರೆ. ಇನ್ನು ಮೇ 27, 2024 ಶ್ವಾಸಕೋಶ ಕ್ಯಾನ್ಸರ್ನಿಂದ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ ಆ ಬಾಲಕಿಯ ತಾಯಿ ಸಾವನ್ನಪ್ತಾರೆ. ಅಪ್ರಾಪ್ತ ಬಾಲಕಿಯ ತಾಯಿ ಸಾವನ್ನಪ್ಪುವಂಥದ್ದು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬನ್ನೇರುಘಟ್ಟ ಆಸ್ಪತ್ರೆಯಲ್ಲಿ. ಇದು ನಡೆದಿದ್ದು ಮೇ 27, 2024ಕ್ಕೆ. ಯಾರು ದೂರನ್ನ ಕೊಟ್ಟಿರ್ತಾರೆ ಆ ಬಾಲಕಿಯ ತಾಯಿ, ದೂರನ್ನ ಕೊಟ್ಟಂತ ಬಾಲಕಿಯ ತಾಯಿ ಇದ್ದಾರಲ್ಲ ಅವ್ರು ಸಾವನ್ನಪ್ತಾರೆ. ಇನ್ನು ಅಖಿಲ ಭಾರತ ಜನವಾದಿ ಸಂಘಟನೆಯಿಂದ ಕೂಡ ಆ ಸಮಯದಲ್ಲಿ ದೂರು ದಾಖಲಾಗಿರುತ್ತೆ. ತನಿಖೆಗೆ ಆಗ್ನೇಯ DCPಗೆ ದೂರನ್ನ ಕೊಟ್ಟಿರ್ತಾರೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ದೂರನ್ನ ಕೊಟ್ಟಿರುತ್ತೆ. ದೂರುದಾರ ಮಹಿಳೆ ಸಾವಿನ ತನಿಖೆ ಆಗಬೇಕು ಅಂತೇಳಿ ಕೂಡ ದೂರನ್ನ ಕೊಡಲಾಗಿರುತ್ತೆ. ಇನ್ನು ಜೂನ್ 11 ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ CID ಹೇಳುತ್ತೆ. ಜೂನ್ 17ಕ್ಕೆ ಬರ್ತೀನಿ ಅಂತ BSY ಹೇಳಿರ್ತಾರೆ. ಪೋಕ್ಸೋ ಕೇಸ್ನಲ್ಲಿ ವಿಚಾರಣೆಗೆ ಬರೋದಕ್ಕೆ CID ನೋಟಿಸನ್ನು ಕೊಟ್ಟಿರುತ್ತೆ. ಜೂನ್ 11ನೇ ತಾರೀಕಿಗೆ ನೀವು ವಿಚಾರಣೆಗೆ ಬನ್ನಿ ಅಂತ. ನಾನು ಜೂನ್ 17ಕ್ಕೆ ಬರ್ತೀನಿ ಅಂಥೇಳಿ ಉತ್ತರವನ್ನು ಕೊಟ್ಟಿರ್ತಾರೆ ಯಡಿಯೂರಪ್ಪನವರು. ಇನ್ನು ಈಗ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನಂತೂ CID ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಅದಾದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಡೆದಿದೆ. ಸುಳ್ಳು ಅತ್ಯಾಚಾರ ದೂರನ್ನ ದಾಖಲು ಮಾಡಿದವರಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿದೆ. ಅತ್ಯಾಚಾರ ನಡೆದಿದೆ ಅಂತ ಹೇಳಿ ಸುಳ್ಳು ದೂರನ್ನ ಕೊಟ್ಟಂತವರಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿದೆ. ಅತ್ಯಾಚಾರದ ಸುಳ್ಳು ದೂರುದಾರರು ಸೇರಿ 13 ಜನರಿಗೆ ಸಜೆಯನ್ನ ಕೊಡಲಾಗಿದೆ. ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಬಂದಿದೆ. ಹೆಸ್ಕಾಂ ಅಧೀಕ್ಷಕನ ಮೇಲೆ ಸುಳ್ಳು ದೂರನ್ನ ಮಹಿಳೆಯೊಬ್ಬರು ದಾಖಲು ಮಾಡಿರ್ತಾರೆ. ದೂರುದಾರ BV ಸಿಂಧು ಸೇರಿ 13 ಜನರಿಗೆ 3.6 ವರ್ಷ ಶಿಕ್ಷೆಯನ್ನ ಕೋರ್ಟ್ ಕೊಟ್ಟಿದೆ. 2014 ನವೆಂಬರ್ 13ರಂದು ಮಾಳಮಾರುತಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಅತ್ಯಾಚಾರ, ಜೀವ ಬೆದರಿಕೆ, ಆತ್ಮಹತ್ಯೆ ಪ್ರಚೋದನೆ ಈ ಆರೋಪದ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿತ್ತು.
ಪ್ರಕರಣದ ತನಿಖೆಯನ್ನ ನಡೆಸಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು ಮಾಳಮಾರುತಿ ಪೊಲೀಸರು. ಇತರೆ ಆರೋಪಿಗಳಿಂದ ಪ್ರಚೋದನೆಗೆ ಒಳಗಾಗಿ ಸುಳ್ಳು ದೂರು ನೀಡಿದ್ದಾಗಿ ಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು ಸಿಂಧು. 2017ರಲ್ಲಿ ದೂರುದಾರೆ ಸಿಂಧು ಸೇರಿ 13 ಜನರ ವಿರುದ್ಧ ಕೇಸ್ ದಾಖಲಿಸಿದ್ರು. ಅಂದಿನ ಹೆಸ್ಕಾಂ ಅಧೀಕ್ಷಕ ವಿಚಾರಣೆ ನಡೆಸಿ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ನ್ಯಾಯಾಧೀಶೆ ಎಲ್ ವಿಜಯಲಕ್ಷ್ಮಿ ದೇವಿ ಅವರು. ನಿಜಕ್ಕೂ ಕೂಡ ಇದು ಕಣ್ತೆರೆಸುವಂತಹ ಪ್ರಕರಣ. ಸುಳ್ಳು ದೂರನ್ನ ದಾಖಲು ಮಾಡುವಂಥವ್ರು ಯಾರೇ ಇರಲಿ ಅಂಥವರಿಗೂ ಕೂಡ ಶಿಕ್ಷೆ ದಾಖಲಾಗುತ್ತೆ, ಶಿಕ್ಷೆಯನ್ನ ಕೊಡಲಾಗುತ್ತೆ ಅಂತ ಕೋರ್ಟ್ ಇವತ್ತು ಸ್ಪಷ್ಟಪಡಿಸಿದೆ. ಯಾಕಂದ್ರೆ ದೂರನ್ನ ಕೊಟ್ಟು ಯಾರನ್ನು ತೇಜೋವಧೆ ಮಾಡೋದು ಸುಲಭ, ಆದರೆ ಮರಳಿ ಅವರು ಸಾಮಾನ್ಯ ಬದುಕು ಬರಬೇಕಾದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ. ಇಡೀ ಸಮಾಜ ಸಂಶಯದಿಂದ ನೋಡ್ತಾ ಇರುತ್ತೆ, ಅದರಲ್ಲೂ ಅತ್ಯಾಚಾರ ಪ್ರಕರಣ ದಾಖಲಾದವರ ವಿರುದ್ಧ. ಹೀಗಾಗಿ ಕೋರ್ಟ್ ಕೊಟ್ಟಿರ್ತಕ್ಕಂಥ ಈ ಶಿಕ್ಷೆ ನಿಜಕ್ಕೂ ಕೂಡ ಕಣ್ತೆರೆಸುವಂತಿದೆ. ಇದರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ 32 ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು, ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ 120B 195 468 420 467 211 471 ರೆಡ್ ವಿತ್ 149 IPC ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡಿದ್ದು ಇವತ್ತಿನ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ. ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ 3 ವರ್ಷ 6 ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು 86,000 ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು ಇರುತ್ತದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಂದ್ರಕಾಂತ್ ಸುಗಂಧಿ, ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ ಮಹಿಳೆಯೊಬ್ಬರು ದೂರನ್ನ ಕೊಟ್ಟರೆ ಬಹುತೇಕವಾಗಿ ಎಲ್ಲರೂ ಕೂಡ ನಂಬುತ್ತಾರೆ, ಅದು ಕೂಡ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಜನ ಇದನ್ನೇ ಆಯುಧವನ್ನಾಗಿ ಬಳಕೆ ಮಾಡಿಕೊಂಡು ತಮಗೆ ಆಗದವರ ವಿರುದ್ಧ ದೂರನ್ನ ದಾಖಲು ಮಾಡುವಂಥದ್ದು, ತೇಜವಧೆ ಮಾಡುವಂಥದ್ದು, ಇಂಥದ್ದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಒಂದು ಪ್ರಕರಣ ಇದೆಯಲ್ಲ, ಇದರಲ್ಲಿ ಶಿಕ್ಷೆ ಪ್ರಕಟವಾದಂಥ ರೀತಿ ಸಾಕಷ್ಟು ಜನರ ಕಣ್ತೆರೆಸುವಂತಿದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ, ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಕೊಡೋದಾದ್ರೆ. ರಾಘವೇಂದ್ರ ಗುಡಿ, ಖಂಡಿತವಾಗ್ಲೂ ಈ ಒಂದು ಪ್ರಕರಣ ಮಾದರಿ ಪ್ರಕರಣ ಮತ್ತು ವಿಶೇಷ ಪ್ರಕರಣ ಅಂತೇಳಿ ಕೋರ್ಟ್ ಈಗ ಪರಿಗಣಿಸಿರ್ತಕ್ಕಂಥದ್ದು. ಇವತ್ತು 13 ಜನ ಆರೋಪಿಗಳಿಗೆ ಒಂದೇ ರೀತಿಯಲ್ಲಿ ಶಿಕ್ಷೆಯನ್ನು ವಿಧಿಸಿದೆ. 3 ವರ್ಷ 6 ತಿಂಗಳು ಜೈಲು ಮತ್ತು ತಲಾ 85,000 ರೂಪಾಯಿ ಏನು ದಂಡವನ್ನು ವಿಧಿಸುವ ಮೂಲಕ ಏನು ಕೆಲ ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣಕ್ಕೆ ಇವತ್ತು ಕೋರ್ಟ್ ತೀರ್ಪು ನೀಡಿದೆ. ಪ್ರಮುಖವಾಗಿ 2014ರಲ್ಲಿ ಈ ಒಂದು ಘಟನೆ ನಡೆದಿತ್ತು. ಅಂದ್ರೆ ನವೆಂಬರ್ ತಿಂಗಳಿನಲ್ಲಿ ಈ ಮಹಿಳೆ ಅಂದ್ರೆ ಈ ಒಂದು ಆರೋಪಿ ಏನಿದ್ದಾರೆ ಈ ಪ್ರಕರಣದಲ್ಲಿ, ಅವರು ಈ ಒಂದು ಸಂತ್ರಸ್ತನ ವಿರುದ್ಧ ದೂರನ್ನ ಕೊಟ್ಟಿದ್ರು. ತುಕಾರಾಮ್ ಮಜ್ಜಿಗೆ ಅಂತ ಹೇಳಿ ಬೆಳಗಾವಿಯ ಹೆಸ್ಕಾಂನ ಇಲಾಖೆಯ ಅಧಿಕಾರಿ ಇವರು, ಅಧೀಕ್ಷಕ ಇವರು, ಈತನ ವಿರುದ್ಧ ಏನು ಆತ್ಮಹತ್ಯೆ ಯತ್ನ ಮತ್ತು ಏನು ಅತ್ಯಾಚಾರ ಯತ್ನ ಮತ್ತು ಆತ್ಮಹತ್ಯೆಗೆ ಪ್ರಚೋದನೆ ಸೇರಿ 3 ದೂರನ್ನ ಸಿಂಧು ಅನ್ನೋರು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಗೆ ದಾಖಲಾಗ್ತಾರೆ. ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ತುಕಾರಾಮ್ ಮಜ್ಜಿಗೆ ಅವರನ್ನ ಪೊಲೀಸರು ಬಂಧನ ಮಾಡಿ ಬಿಡುಗಡೆ ಮಾಡ್ತಾರೆ. ಬಳಿಕವೂ ಕೂಡ ಈ ಮಹಿಳೆ ಆತನನ್ನ ಬಂಧಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿವರೆಗೂ ಅಂದಿನ ಗೃಹ ಸಚಿವ ಮತ್ತು ಇಂಧನ ಸಚಿವ DK ಶಿವಕುಮಾರ್ ಆಗಿರ್ಬೋದು, ಗೃಹ ಸಚಿವ G ಪರಮೇಶ್ವರ್, ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಭೇಟಿ ಆಗ್ತಾರೆ. ಜೊತೆಗೆ ವಿಷ ಸೇವಿಸಿ ಆತ್ಮಹತ್ಯೆ ಯತ್ನವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಸಿಂಧು ಅನ್ನೋರ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗುತ್ತೆ. ಬಳಿಕ ಈ ಒಂದು ಪ್ರಕರಣವನ್ನ ಮುಖ್ಯಮಂತ್ರಿಯವರ ಸೂಚನೆಯ ಮೇಲೆಗೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದಂತ ಏನು ಮಾಳಮಾರುತಿ ಪೊಲೀಸರು ಮಜ್ಜಿಗೆ ವಿರುದ್ಧ ಮತ್ತೊಂದು ಅಡಿಷನಲ್ ಸೆಕ್ಷನ್ ಅನ್ನ ಆಡ್ ಮಾಡಿಕೊಂಡು ಅವ್ರನ್ನ ಬಂಧಿಸ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಏನು ಎಸ್ಕಾಂ ಏನು ಅವ್ರನ್ನ ಸಸ್ಪೆಂಡ್ ಅನ್ನು ಕೂಡ ಮಾಡುತ್ತೆ. ಬಳಿಕ 2017ರಲ್ಲಿ ಈ ಒಂದು ಪ್ರಕರಣದ ವಿಚಾರಣೆ ಸಂಪೂರ್ಣವಾಗಿ ಮುಗಿಯುತ್ತೆ. ಬಳಿಕ ಕೋರ್ಟ್ ನಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಬಿ ರಿಪೋರ್ಟ್ ಸಲ್ಲಿಕೆಯ ಸಂದರ್ಭದಲ್ಲಿ ಈ ಸಿಂಧು ಏನಿದ್ದಾರೆ, ನಾನು ಬೇರೆಯವರ ಪ್ರಚೋದನೆಗೆ ಒಳಗಾಗಿ ಈ ರೀತಿ ದೂರು ಕೊಟ್ಟಿದೆ ಅಂತ ಹೇಳಿ ಒಂದು ತಪ್ಪೊಪ್ಪಿಗೆ ಪತ್ರವನ್ನ, ಒಂದು ಅಫಿಡೇಟ್ ಅನ್ನ ಕೋರ್ಟ್ಗೆ ಸಲ್ಲಿಸ್ತಾರೆ. ಬಳಿಕ ಈ ಒಂದು ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ. ಸತತವಾಗಿ ವಿಚಾರಣೆಗಳು ನಡೆದಿರ್ತಕ್ಕಂಥದ್ದು. ಒಟ್ಟು 81 ಸಾಕ್ಷಿಗಳು ಮತ್ತು 13 ಜನರನ್ನ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿ ಇವತ್ತು ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ತುಕಾರಾಮ್ ಮಜ್ಜಿಗೆ ಅವರು ವಿರುದ್ಧ ಪಿತೂರಿಯನ್ನ ಮಾಡಲಾಗಿತ್ತು. ಏನು
ಇಲಾಖೆಯಲ್ಲಿ ಇರ್ತಕ್ಕಂತಹ ಒಳಜಗಳಾಗಿರ್ಬೋದು ಮತ್ತು ಅವರ ಪ್ರಮೋಷನ್ ಅನ್ನು ತಡೆ ಹಿಡಿಬೇಕು ಮತ್ತು ಅವರ ಮಾನವನ್ನ ಹಾನಿ ಮಾಡಬೇಕು, ಈ ಎಲ್ಲಾ ಉದ್ದೇಶಗಳನ್ನ ಇವರೆಲ್ಲ ಇಟ್ಕೊಂಡಿದ್ರು. ಜೊತೆಗೆ ಇನ್ನು ಎಸ್ಕಾಂ ನಲ್ಲಿ ಇರ್ತಕ್ಕಂತ ಒಳಜಗಳೇನಿದೆ, ಅಧಿಕಾರಿಗಳ ಒಳಜಗಳದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ರಂಪಕ್ಕೆ ಕಾರಣವಾಗಿತ್ತು. ತುಕಾರಾಮ್ ಮಜ್ಜಿಗೆ ಅವರ ಹೆಸರನ್ನ ಆ ಸಂದರ್ಭದಲ್ಲಿ ಸಾಕಷ್ಟು ಕೆಡಿಸಲಾಗಿತ್ತು. ಬಳಿಕ ಅವರು ಸುದೀರ್ಘವಾಗಿ 10 ವರ್ಷ ಕಾನೂನು ಹೋರಾಟವನ್ನ ಮಾಡಿ ಈಗ ಜಯನ ಗೆದ್ದಿದ್ದಾರೆ ರಾಘವೇಂದ್ರ ಗುಡಿ. ಈಗ ಸದ್ಯ ತುಕಾರಾಮ್ ಮಜ್ಜಿಗೆ ಹೆಸ್ಕಾಂ ನಿಂದ ನಿವೃತ್ತಿ ಹೊಂದಿದ್ರು ಕೂಡ ತಮ್ಮ ಕಾನೂನು ಹೋರಾಟವನ್ನ ಮುಂದುವರಿಸಿದ್ದು. ಇವತ್ತು ಬೆಳಗಾವಿಯ ಸತ್ರ ನ್ಯಾಯಾಲಯ ಈ ಒಂದು 13 ಜನ ಆರೋಪಿಗಳಿಗೆ 3 ವರ್ಷ 6 ತಿಂಗಳು ಸಜೆ ಮತ್ತು 86,000 ರೂಪಾಯಿ ದಂಡವನ್ನು ವಿಧಿಸಿ ಮಹತ್ವದ ಆದೇಶ ಮಾಡಿದೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಸುಗಂಧಿ ನಿಮ್ಮೆಲ್ಲ ಮಾಹಿತಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಹೊನ್ನಾವರ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಮಳೆಯ ಕಾರಣದಿಂದಾಗಿ ಗುಡ್ಡದ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ಕಾರ್ಮಿಕರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಭಾರೀ ಮಳೆಗೆ ಗುಡ್ಡ ಕುಸಿದಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 2206ರ ಭಾಸ್ಕೇರಿ ಬಳಿ ಗುಡ್ಡ ಕುಸಿತ ಸಂಭವಿಸಿರುವಂಥದ್ದು. ಇನ್ನು ಗುಡ್ಡ ಕುಸಿತ ಕಾರಣದಿಂದಾಗಿ ಹೊನ್ನಾವರ ಬೆಂಗಳೂರು ನಡುವಿನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಸ್ಥಳೀಯರ ಸಹಾಯದಿಂದ ಗುಡ್ಡದ ಮಣ್ಣನ್ನ ತೆರವು ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತಾಧಿಕಾರಿಗಳು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಜೋರಾಗ್ತಾ ಇದೆ. ವಿಶ್ವವಿಖ್ಯಾತ ಜೋಗ ಜಲಪಾತ ತುಂಬಿ ಹರಿತಾ ಇದೆ, ಮೈದುಂಬಿದೆ, ಜೀವಕಳೆ ಬಂದಿದೆ. ಹಾಲ್ನೊರೆಯಂತೆ ಮಳೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ. ಆದರೆ ಮೂಲ ಸೌಕರ್ಯಗಳ ಕೊರತೆ ಮತ್ತೊಂದೆಡೆ ಎದ್ದು ಕಾಣ್ತಾ ಇದೆ. ಇದು ವಿಪರ್ಯಾಸ. ಎಷ್ಟೇ ವಿಶ್ವವಿಖ್ಯಾತ ಆಗಿದ್ರೂ ಕೂಡ ಅಸಡ್ಡೆ ಮಾತ್ರ ಮುಗಿಯೋದಿಲ್ಲ. ಆಡಳಿತ ದುಡ್ಡು ಸಂಗ್ರಹ ಮಾಡೋದಕ್ಕೆ ಎಲ್ಲಾದರೂ ದುಡ್ಡನ್ನು ಹೊಡೆದುಕೊಳ್ಬೋದಾ ಅಂದರೆ ಮುಂದೆ ಬರ್ತಾರೆ. ಆದರೆ ಒಂದು ಮೂಲ ಸೌಕರ್ಯ ಕಲ್ಪಿಸಂದ್ರೆ ಎಲ್ಲ ಪ್ರವಾಸಿ ಸ್ಥಳಗಳದ್ದು ಇದೇ ಹಣೆ ಬರ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಇನ್ನು ಮಂಗಳೂರಿನಲ್ಲಿ ಮಳೆಗೆ ಬ್ಯಾಂಕ್ ಒಳಗೆ ಹೆಬ್ಬಾವು ಬಂದಿದೆ. ಬ್ಯಾಂಕ್ನೊಳಗೆ ಹೆಬ್ಬಾವು ನುಗ್ಗಿರುವಂಥದ್ದು. ಬ್ಯಾಂಕ್ನ AC ಒಕ್ಕಿದೆ ಹಾವು. ಹೆಬ್ಬಾವಿನ ಮರಿ ಇದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬ್ಯಾಂಕ್ನ AC ಒಳಗೆ ಸೇರಿಕೊಂಡಿತ್ತು ಹೆಬ್ಬಾವು ಮರಿ. ಅದನ್ನು ರಕ್ಷಣೆ ಮಾಡಲಾಗಿದೆ. ಕೊಡಿಯಾಲ್ ಬೈಲ್ ಯೂನಿಯನ್ ಬ್ಯಾಂಕ್ನ AC ಒಳಗೆ ಸೇರ್ಕೊಂಡಿತ್ತು ಹೆಬ್ಬಾವಿನ ಮರಿ. ರಕ್ಷಣೆಯನ್ನ ಮಾಡಲಾಗಿದೆ. ಉರಗ ತಜ್ಞ ಗಂಗೇಶ್ ಬೋಳಾರ್ ಅವರು ಈ ಒಂದು ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.